आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासाय मुनरम्यतोय सदृशायासाय मासे विने दासाय अभयदाय मध्वगुरुर्द्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। वाणिते करवाण्यंब चरणो हृदि सर्वदा मद्वाक्यसरणिर्भूयात् श्रीमदाचार्य भावगा। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಾರಂಭದಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಸ್ತುತ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಚಾತುರ್ಮಾಸ್ಯಾಂಗವಾಗಿ ಹಮ್ಮಿಕೊಂಡ ಈ ಉಪನ್ಯಾಸ ಮಾಲಿಕೆಯಲ್ಲಿ ತಮಗೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ, ಈ ಉಪನ್ಯಾಸ ಮಾಲಿಕೆಯಲ್ಲಿ ಗುರುಗಳ ಆದೇಶದಂತೆ ನನಗೆ ಕೊಟ್ಟಿರತಕ್ಕಂತಹ ವಿಷಯ ಆಸ್ತಿಕ ಪರ್ವ. ಅದನ್ನು ಯಥಾಯೋಗ್ಯಮತಿಯಾಗಿ ಗುರುವಾಜ್ಞೆಯನ್ನು ಶಿರಸಾಧಾರಣ ಮಾಡುತ್ತಾ ನನ್ನ ಯಥಾಮತಿಯಾದಷ್ಟು ವಿಚಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮಹಾಭಾರತ ಪರಮಶ್ರೇಷ್ಠವಾದದ್ದು ಎನ್ನುವುದನ್ನು ಎಲ್ಲ ಪುರಾಣಗಳು ಒಪ್ಪಿಕೊಂಡಿದೆ. ದ್ವೈಪಾಯನೋಷ್ಟಪುಟ ನಿಸೃತಮ ಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈರಭಿಷೇಚನೇನ. ಭಾರತದ ಬಗ್ಗೆ ಹೇಳ್ತಾ ಇದ್ದಾರೆ. ವೇದವ್ಯಾಸ ದೇವರ ಪರಮಶ್ರೇಷ್ಠವಾದ ಬಾಯಿಂದ ನಿಸೃತವಾಗಿರತಕ್ಕಂತಹ ತಿಳಿಲಿಕ್ಕೆ ಅಶಕ್ಯವಾದ ಅನೇಕ ಪ್ರಮೇಯಗಳಿಂದ ಕೂಡಿರತಕ್ಕಂತಹದ್ದು, ಪರಮ ಪುಣ್ಯ ಸಂಪಾದನೆಗೆ ಯೋಗ್ಯವಾದ ಮಾರ್ಗ, ಸಕಲ ಪಾಪಗಳನ್ನು ನಾಶ ಮಾಡತಕ್ಕಂತಹದ್ದು, ಶಿವಂಚ ಮಂಗಳಕರವಾಗಿರತಕ್ಕಂತಹದ್ದಾಗಿದೆ. ಯಾರೀ ಮಹಾಭಾರತವನ್ನು ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ, ಈ ಭಾರತವನ್ನು ಹೇಳುವುದನ್ನಾಗಲಿ ಮಾಡುವುದನ್ನಾಗಲಿ ಕೇಳುವುದನ್ನಾಗಲಿ ಯಾರು ಮಾಡ್ತಾರೆ, ನದಿಗಳ ತೀರ್ಥದ ಸ್ನಾನದಿಂದ ಅವನಿಗೆ ಆಗಬೇಕಾದದ್ದೇನಿಲ್ಲ. ಪರಮಶ್ರೇಷ್ಠವಾದದ್ದು ಮಹಾಭಾರತ ಎನ್ನುವ ಈ ಮಾತನ್ನಿಲ್ಲಾಡಿದ್ದಾರೆ. ಮಹಾಭಾರತ ಪರಮ ಅದ್ಭುತವಾಗಿರತಕ್ಕಂತಹದ್ದು. ಇದರ ಶ್ರವಣ ಮಾಡಿದರ ಬಗ್ಗೆ ಹೇಳುತ್ತಾರೆ. ಯೋಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. 100 ಗೋವುಗಳನ್ನು ಬಂಗಾರದ ಕೊಂಬುಗಳನ್ನು ಮಾಡಿ, ಬೆಳ್ಳಿಯ ಗೊರಸುಗಳನ್ನು ಮಾಡಿ ಪ್ರತಿನಿತ್ಯವೂ ಯೋಗ್ಯರಾದ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಏನು ಪುಣ್ಯ ಬರಬೇಕು. ಅಂತಹ ಪುಣ್ಯ ಶ್ರೇಷ್ಠವಾದ ಭಾರತದ ಕಥಾಶ್ರವಣದಿಂದ ನಮಗೆ ಬರ್ತಾ ಇದೆ. ಇತಿಹಾಸಮಿಮಂ ಚಕ್ರೇ ಪುಣ್ಯಂ ಸತ್ಯವತೀ ಸುತಃ. ಪರಮಶ್ರೇಷ್ಠವಾದ ಈ ಇತಿಹಾಸವನ್ನು ಪರಾಶರ ಸತ್ಯವತಿಯರ ಮಗನಾಗಿರ್ತಕ್ಕಂತಹ ದ್ವೈಪಾಯನರು, ವೇದವ್ಯಾಸರು, ಬಾದರಾಯಣರು ಎಂಬುದಾಗಿ ಬಹು ಪ್ರಸಿದ್ಧರಾಗಿರ್ತಕ್ಕಂಥವರು ಇದನ್ನು ಜಗತ್ತಿಗೆ ಕೊಡತಕ್ಕಂಥವರಾಗಿದ್ದಾರೆ. ಪರಾಶರಾತ್ಮಜೋ ವಿದ್ವಾನ್ ಬ್ರಹ್ಮರ್ಷಿ ಸಂಶಿತವ್ರತ. ಸಾಕ್ಷಾತ್ ಪರಮಾತ್ಮನ ಅವತಾರಿಗಳೇ, ಸಾಕ್ಷಾತ್ ಪರಮಾತ್ಮನೇ ಆಗಿರತಕ್ಕಂಥವರು. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಇದ್ದಾರೆ. ಪರಮಾತ್ಮನ ಅಲ್ಲದೇ ಇದ್ದರೆ ಬೇರೊಬ್ಬರಿಗೆ ಈ ಮಹಾಭಾರತವನ್ನು ಬರೀಲಿಕ್ಕೆ ಸಾಧ್ಯವಾಗುತ್ತಾ ಇತ್ತ. ಯುದ್ಧದ ರಣಾಂಗಣದ ಮಧ್ಯದಲ್ಲಿ ಯಾರ್ಯಾರ ಮನಸ್ಸಲ್ಲಿ ಏನೇನು
ಭಾವನೆಗಳು ಬರ್ತಾ ಇದೆ, ಏನು ಅಂದುಕೊಳ್ತಾ ಇದ್ದಾರೆ, ಇವೇ ಮೊದಲಾದ ವಿಚಾರಗಳನ್ನು ಜಗತ್ತಿಗೆ ಕೊಟ್ಟಿರತಕ್ಕಂತಹ ಮಹನೀಯರು ವೇದವ್ಯಾಸ ದೇವರು. ತುಂಬ ಹೆಚ್ಚು ಹೆಚ್ಚು ಶ್ಲೋಕಗಳಿತ್ತು ಭಾರತ, ಆದರೆ ಅದನ್ನು ಕಡಿಮೆ ಮಾಡಿ ಭೂಮಿಯ ಜನಾಂಗಕ್ಕೆ ಇದನ್ನು ಕೊಟ್ಟಿದ್ದಾರೆ. ಅಂತಹ ಮಹಾಭಾರತ ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ ಅನ್ನತ್ತೆ. ಇಂತಹದ್ದು ಮಹಾಭಾರತ. ಇಂತಹ ಭಾರತದಲ್ಲಿ ಬಹಳಷ್ಟು ಅರ್ಥಗಳಿದೆ ಎನ್ನುವುದನ್ನು ಇತರ ಪುರಾಣಗಳೇ ಹೇಳ್ತಾ ಇದೆ. ವೇದಗಳಿಗೆ 3 ಅರ್ಥವಂತೆ. ತ್ರಯೋರ್ಥ ಸರ್ವವೇದೇಶು, ದಶಾರ್ಥ ಸರ್ವಭಾರತೆ, ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಎಂಬುದಾಗಿ ಇದಕ್ಕೆ 3 ಅರ್ಥಗಳು ವೇದಗಳಿಗಾದರೆ, ಭಾರತಕ್ಕೆ ನಿರಂತರವಾಗಿ 10 ಅರ್ಥಗಳಾದರೆ, ಭಾರತದ ಶಾಂತಿ ಪರ್ವ ಮೊದಲಾದ ಕಡೆ ಬರತಕ್ಕಂತಹ ವಿಷ್ಣು ಸಹಸ್ರನಾಮಕ್ಕೆ ಶ್ರೇಷ್ಠವಾಗಿರತಕ್ಕಂತಹ 100 ಅರ್ಥ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಭಾರತದ ಪ್ರಶಂಸನೆ ಎಲ್ಲ ಕಡೆ ಬರ್ತಾ ಇದೆ. ಮಹತ್ವಾತು ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ, ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತ. ಅರ್ಥದಿಂದ ಭಾರ, ಗ್ರಂಥದಿಂದ ಭಾರ, ಅನೇಕ ವಿಚಾರಗಳಿಂದ ಇದು ಭಾರವಾಗಿದೆ. ವೇದಾದಪ್ಯುತ್ತಮಂಚಕ್ರೇ ಮಹಾಭಾರತಮುತ್ತಮಂ ಎಂಬುದಾಗಿ ವೇದಕ್ಕಿಂತಲೂ ಉತ್ತಮವಾಗಿರತಕ್ಕಂತಹ ಭಾರತವನ್ನು ವೇದವ್ಯಾಸ ದೇವರು ಬರೆದಿದ್ದಾರೆ. ಕಲಿಯುಗದ ಜನರ ಮನಸ್ಸಿನಲ್ಲಿ ಹೊಕ್ಕ ಅಜ್ಞಾನ ರೂಪಿಯಾದ ಕಲಿಯನ್ನು ದೂರ ಓಡಿಸಲಿಕ್ಕೋಸ್ಕರವಾಗಿ ಬ್ರಹ್ಮಾದ್ಯೈ ಪ್ರಾರ್ಥಿತೋ ವಿಷ್ಣು ಭಾರತಂ ಸಚಕಾರ, ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತರಾಗಿ ವೇದವ್ಯಾಸ ದೇವರು ಪರಮಾತ್ಮ ಶ್ರೀಮನ್ನಾರಾಯಣ ತಾನು ಮಹಾಭಾರತವನ್ನು ರಚನೆ ಮಾಡಿದ್ದಾನೆ. ಯಸ್ಮಿನ್ ದಶಾರ್ಥ ಸರ್ವತ್ರ ನಗ್ನೇಯ ಸರ್ವಜಂತುಭಿ ಅಂತ 10 ಅರ್ಥಗಳಿಂದ ತುಂಬಿದ ಇದರ ಮಹಾರ್ಥವನ್ನು ಸಾಮಾನ್ಯರು ಯಾರೂ ತಿಳಿಲಿಕ್ಕಾಗುವುದಿಲ್ಲ ಎಂಬುದೇ ಇದರ ಒಂದು ಹಿರಿಮೆಯಾಗಿರತಕ್ಕಂತಹದ್ದಾಗಿದೆ. ಮಹಾಭಾರತದ ಬಗ್ಗೆ ಹೇಳುವಾಗ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ಕುಚಿತ್ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ಅಂತ. ಯದಿಹಾಸ್ತಿ ತದನ್ಯತ್ರ, ಇಲ್ಲಿದ್ದದ್ದೇ ಬೇರೆ ಗ್ರಂಥಗಳಲ್ಲಿರಬೇಕು. ಮಹಾಭಾರತದಲ್ಲಿ ಇಲ್ಲದೆ ಇದ್ದದ್ದು ಬೇರೆ ಗ್ರಂಥಗಳಲ್ಲಿ ಇಲ್ಲವೇ ಇಲ್ಲ. ಬೇರೆ ಗ್ರಂಥದಲ್ಲಿ ಇದ್ದದ್ದೆಲ್ಲ ಇಲ್ಲಿಂದ ಬಂದದ್ದೇ, ಹೊಸದು ಎನ್ನುವುದು ಯಾವುದೂ ಇಲ್ಲ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಇದ್ದಾರೆ. ಎಲ್ಲವೂ ವೇದವ್ಯಾಸ ದೇವರಿಂದಲೇ ಬಂದಿರತಕ್ಕಂತಹದ್ದು. ಭಾರತಂ ಸರ್ವಶಾಸ್ತ್ರೇಷು, ಎಲ್ಲ ಶಾಸ್ತ್ರಗಳಲ್ಲಿ ಭಾರತ ಶ್ರೇಷ್ಠ. ಭಾರತದಲ್ಲಿ ಭಗವದ್ಗೀತಾ ಶ್ರೇಷ್ಠ. ವಿಷ್ಣು ಸಹಸ್ರನಾಮಾಪಿ, ಅದರಂತೆ ವಿಷ್ಣು ಸಹಸ್ರನಾಮವೂ ಕೂಡ ಪರಮಶ್ರೇಷ್ಠ. ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಇದ್ದಾರೆ. ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ಶಾಸ್ತ್ರೀಯ ವಿಚಾರಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ದೃಷ್ಟಾಂತಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಅಂತಾರೆ. ಭಾರತ ಎಲ್ಲ ಶಾಸ್ತ್ರಗಳಿಗೆ ನಿದರ್ಶನಪೂರ್ವಕವಾಗಿ ಎಲ್ಲ ವಿಚಾರವನ್ನು ಹೇಳ್ತಾ ಇದೆ. ಭಾರತವನ್ನು ಕೇಳುವುದನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ನಿಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದೂ ಆಗೋದಿಲ್ಲ. ಭಾರತ ಅನ್ನ ವಿರಾಗಾಯ, ಭಾರತ ಅನ್ನ ವಿಮುಕ್ತಯೇ. ಭಾರತದಿಂದ ಭಾರತ ಗ್ರಂಥವನ್ನು ಕೇಳುವುದರಿಂದ ಆಗುವಷ್ಟು ವೈರಾಗ್ಯ, ಭಾರತ ಗ್ರಂಥವನ್ನು ಕೇಳುವುದರಿಂದ ಆಗುವಷ್ಟು ಮೋಕ್ಷಾದಿ ಪುರುಷಾರ್ಥಗಳು ಯಾವುದರಿಂದಲೂ ಆಗೋದಿಲ್ಲ. ಬೇರೆ ಪುರಾಣಗಳನ್ನು ಮತ್ತೊಂದನ್ನು ವೇದವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ವೇದಾರ್ಥ ಆಗಬೇಕಾದರೆ ಇತಿಹಾಸ ಪುರಾಣಗಳ ಸರಿಯಾದ ಜ್ಞಾನ ಇದ್ದರೆ ಮಾತ್ರ ಸಾಧ್ಯವಾಗತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಮಹಾಭಾರತವನ್ನು ಹೀಗೆ ರಚನೆ ಮಾಡಿದ್ದಾರೆ. ಏಕತಶ್ಚತುರೋ ವೇದಾನ್ನ ಭಾರತಂ ಚೈತದೇಕತಃ. ಎಲ್ಲ ವೇದಗಳನ್ನು ತದಭಿಮಾನಿ ದೇವತೆಗಳನ್ನು ತಕ್ಕಡಿಯಲ್ಲಿ ಒಂದು ಕಡೆ ಇಟ್ಟಿದ್ದಾರಂತೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಗೀತಾ ವಿವೃತ್ತಿಯಲ್ಲಿ,
ಸಕಲ ದೇವತೆಗಳನ್ನು ಒಂದು ಕಡೆ ಇಟ್ಟು ಭಾರತಾಭಿಮಾನಿ ದೇವತೆಗಳನ್ನಿಟ್ಟಾಗ ತುಲಯಾಧೃತಂ ಚತುರ್ಭ್ಯ ಸಹಸ್ಯೇಭ್ಯ ವೇದೇಭ್ಯ ಹಿದಿಕಂ ಯಥಾ, ಎಲ್ಲ ವೇದಗಳಿಗಿಂತ ಎಲ್ಲ ಪುರಾಣಗಳಿಗಿಂತ ಮಹಾಭಾರತ ಪರಮಶ್ರೇಷ್ಠವಾಗಿ ಬಂದಿರತಕ್ಕಂತಹದ್ದಾಗಿದೆ. ಮಧ್ವಾಚಾರ್ಯರು ಅಂತಾರೆ, ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತಮುತ್ತಮಂ ತಥಾ. ವೇದವ್ಯಾಸ ದೇವರು ಅವತಾರವನ್ನು ಮಾಡಿ ಸಮಸ್ತ ಶಾಸ್ತ್ರಾರ್ಥಗಳ ವಿಚಾರವನ್ನು, ಅದರ ಅರ್ಥವನ್ನು ತೋರಿಸಲಿಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಇದನ್ನು ರಚನೆ ಮಾಡತಕ್ಕಂಥವರಾಗಿದ್ದಾರೆ. ಇಂತಹ ಪರಮಶ್ರೇಷ್ಠವಾದದ್ದು ಮಹಾಭಾರತ. ಈ ಮಹಾಭಾರತದಲ್ಲಿ ಅನೇಕ ಉಪಪರ್ವಗಳು, 18 ಮಹಾಪರ್ವ, 18 ಭಗವದ್ಗೀತಾ ಪರ್ವ, 18 ದಿವಸಗಳ ಯುದ್ಧ, ಇವನ್ನೆಲ್ಲವನ್ನೂ ಕೂಡ ನಾವು ನೋಡಬಹುದು. ಭಾರತವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಬಿಟ್ರು. ಮನ್ವಾದಿ ಕೇಚಿತ್ ಬ್ರುವತೆ ಹ್ಯಾಸ್ತಿಗಾದಿ ತಥಾಪರೆ ತಥೋಪರಿಚರಾಧನ್ಯೇ ಭಾರತಂ ಪರಿಚಕ್ಷತೆ ಅಂತ 14 ಜನ ಮನುಗಳಿದ್ದಾರೆ. ಅವರ ಕಥೆಯನ್ನು ಹೇಳುತ್ತಾದ್ರಿಂದ ಇದನ್ನು ಮನ್ವಾದಿ ಅಂತ ಕೆಲವರು ಕರೆದರು. ಇನ್ನು ಕೆಲವರು ಉಪರಿಚರ ವಸುವಿನ ಕಥೆ ಅಂತ ಕರೆದರು. ಇನ್ನು ಕೆಲವರು ಆಸ್ತಿಕರ ಕಥೆ, ಇದು ಆಸ್ತಿಕಾದಿ ಅಂತ. ಪುರಾಣದ ಇತಿಹಾಸದ ಮಹಾಭಾರತದ ಸರಿಯಾದ ವಿಮರ್ಶೆಯನ್ನು ಮಾಡಿದಾಗ ಮನ್ವಾದಿ, ಉಪರಿಚರಾದಿ, ಆಸ್ತಿಕಾದಿ ಅಂತ ಮನ್ವಾದಿ ಪುರಾಣ ಹೇಳ್ತೀವಿ ಅಂದರೆ ಯಾರು ಬರ್ತಾರಾ? ಮಹಾಭಾರತ ಹೇಳಬೇಕು ಅಂತ ಹೇಳಬೇಕು. ಅದಕ್ಕೆ ಉಪರಿಚರಾದಿ ಪುರಾಣ ಹೇಳ್ತೀವಿ, ಆಸ್ತಿಕಾದಿ ಪುರಾಣ ಅಂತ ಎಲ್ಲರೂ ಉಂಟಾ? ಎಲ್ಲೂ ಇಲ್ಲ. ರಾಮಾಯಣದಲ್ಲಿ ಅನೇಕರ ಕಥೆ ಬರುತ್ತೆ. ತಾರೆಯ ಕಥೆ ಬರುತ್ತೆ, ತಾರನ ಕಥೆ ಬರುತ್ತೆ. ಅದಕ್ಕೆ ತಾರಾಯಣ ಅಂತ ಯಾರು ಹೆಸರಿಟ್ಟಿದ್ದಾರಾ? ತಾರಾಯಣ ಅಂತ ಹೆಸರಿಟ್ಟಿಲ್ಲ. ವಾಲಿಯ ಕಥೆ ಬರುತ್ತೆ, ವಾಲಾಯಣ ಅಂತ ಇಟ್ಟಿದ್ದಾರಾ? ಇಲ್ಲ. ನಲನ ಕಥೆ ಬರುತ್ತೆ, ನಾಲಾಯನ ಅಂತ ಇಟ್ಟಿದ್ದಾರಾ? ಇಲ್ಲ. ಯಾಕೆಂದ್ರೆ ಇವರ ಕಥೆಯೆಲ್ಲ ಬರೋದು ಸ್ವಲ್ಪ ಸ್ವಲ್ಪ ಕಡೆ. ಎಲ್ಲ ಕಡೆ ಚೆನ್ನಾಗಿ ಬರುವ ಕಥೆ ಯಾರ್ದು? ರಾಮನ ಕಥೆ. ಆದ್ದರಿಂದ ರಾಮಾಯಣ ಅಂತ ಅದಕ್ಕೆ ಹೇಗೆ ಪ್ರಸಿದ್ಧವೋ, ಯಾವ ಭಾರತವನ್ನು ಕೇಳುವುದರಿಂದ ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ ಅಂತ, ಭಾರತವನ್ನು ಕೇಳಿದ ಮಾತ್ರಕ್ಕೆ ಭಾ ಎಂದರೆ ಸಕಲ ವೇದಾರ್ಥಗಳ ಜ್ಞಾನ ನಮಗಾಗತ್ತೆ. ಎಲ್ಲ ಜಂತುಗಳಲ್ಲಿರುವ ಭಗವಂತನ ಪ್ರೀತಿ ಮಾಡುವ ಜ್ಞಾನ ನಮಗಿದರಿಂದ ಬರುತ್ತೆ. ಸಕಲ ತೀರ್ಥಗಳ ಯಾತ್ರೆಯನ್ನು ಮಾಡಿದ ಪುಣ್ಯ ನಮಗೆ ಬರುತ್ತಿದು. ಇಂತಹದ್ದು ಮಹಾಭಾರತ. ಇಂತಹ ಭಾರತವನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ ಅಂದರೆ, ಮತ್ತು ಮನ್ವಾದಿ ಅಂದರೆ ಏನು ಅರ್ಥ ಮಾಡಬೇಕು ಅಂದರೆ, ಮನ್ವಾದಿ ಅಂತಂದರೆ ಮನು ಆದಿ, ಮನುರಾಜರ ಪ್ರತಿಪಾದಕವಾಗಿರತಕ್ಕಂತಹ ಕಥೆ ಅಂತ ಅನೇಕರು ಇದಕ್ಕೆ ಹೇಳಿಬಿಟ್ರು. ಇವತ್ತು ನಮ್ಮಲ್ಲಿ ಸ್ವಾರೋಚಿಷ, ಸ್ವಯಂಭುವ, ಉತ್ತಮ, ತಾಪಸ, ರೈವತ, ದೇವಸಾವರಣಿ, ಇಂದ್ರಸಾವರಣಿ, ಅನೇಕ ನಮ್ಮ ಮನುಗಳಿದ್ದಾರೆ. ಅವರ ಕಥೆ ಹೇಳುತ್ತಾದ್ರಿಂದ ಮನ್ವಾದಿ ಕೇಚಿತ್ ಬ್ರುವತೆ ಎಂದರು. ಶ್ಲೋಕ ಇದು ಭಾರತದಲ್ಲೇ ಬಂದದ್ದು, ಎಲ್ಲೂ ಹೊರಗಡೆ ಬಂದದ್ದಲ್ಲ. ಇನ್ನು ಇದಾದ ಮೇಲೆ ಹೇಳ್ತಕ್ಕಂಥದ್ದು ಉಪರಿಚರ ವಸು ಅಂತ ಒಬ್ಬ ಇದ್ದಾನೆ, ಭಾರತದಲ್ಲಿ ಬರುತ್ತೆ. ಸತ್ಯವತಿಯ ತಂದೆ ಉಪರಿಚರ ಅಂತ ಒಬ್ಬ ವಸು, ಅವನ ಕಥೆ ಇದು ಅಂತ ಕೆಲವರು ಮನ್ವಾದಿ ಕೇಚಿತ್ ಬ್ರುವತೆ ಹ್ಯಾಸ್ತಿಕಾದಿ ತಥಾಪರೇ, ಆಸ್ತಿಕನ ಕಥೆ ಬರುತ್ತೆ ಮಹಾಭಾರತದಲ್ಲಿ. ಆದ್ದರಿಂದ ಇದು ಆಸ್ತಿಕಾದಿ ಅಂತ ಕೆಲವರು ಹೇಳಿದರು. ಅದರ ನಿಜವಾದ ಅರ್ಥ ಹಾಗಲ್ಲ. ಅದನ್ನು ಜ್ಞಾನಿಗಳ ಪರಂಪರೆಯಲ್ಲಿ ನಾವು ತಿಳಿಯಬೇಕು. ಇಡೀ ಭಾರತದಲ್ಲಿ ಬರೀ ಮನುಗಳ ಕಥೆ ಬಂದಿಲ್ಲ. ಪಾಂಡವರ ಕಥೆ ಬಂದಿದೆ, ಕೃಷ್ಣನ ಕಥೆ ಬಂದಿದೆ, ಸೂರ್ಯವಂಶದವರ ಕಥೆ ಬಂದಿದೆ, ಚಂದ್ರವಂಶದವರ ಕಥೆ ಬಂದಿದೆ, ಭಗವದ್ಗೀತಾ ಬಂದಿದೆ. ಭೀಷ್ಮಾಚಾರ್ಯ ಹೇಳಿದ ಅನೇಕ ಶ್ರೇಷ್ಠವಾಗಿರತಕ್ಕಂತಹ ರಾಜಧರ್ಮ, ಮೋಕ್ಷಧರ್ಮ, ಆಪದ್ಧರ್ಮ, ಸ್ತ್ರೀಧರ್ಮ ಇವುಗಳೆಲ್ಲದರ ವಿಚಾರ ಬಂದಿರುವಾಗ ಇದಕ್ಕೆ ಬರೀ ಮನ್ವಾದಿ ಅಂತ ಹೆಸರಿಟ್ಟರೆ ಪ್ರಯೋಜನ ಆಗೋದಿಲ್ಲ. ಉಪರಿಚರ ವಸುವಿನ ಕಥೆ, ಮನ್ವಾದಿಗಳ ಕಥೆ ಕೆಲವೊಂದು ಅಧ್ಯಾಯಗಳಲ್ಲಿ ಮಾತ್ರ ಬರುತ್ತೆ. ಅವರ ಹೆಸರೇ ಈ ಭಾರತಕ್ಕೆ ಇಟ್ಟರೆ ಸರಿ ಹೋಗೋದಿಲ್ಲ. ಆದ್ದರಿಂದ ಇದಕ್ಕೆ ಸರಿಯಾದ ನಾಮಕರಣ. ಮತ್ತು ಇನ್ನೊಬ್ಬರು ಹೇಳ್ತಾ ಇದ್ದಾರೆ ಆಸ್ತಿಕಾದಿ ಇದು ಅಂತ.
ಆಸ್ತಿಕನ ಕಥೆ ಕೆಲವೊಂದು ಉಪಪರ್ವದಲ್ಲಿ ಬರುತ್ತಷ್ಟೇ. ಆಸ್ತಿಕ ಪರ್ವ ಅಂತ ಒಂದು ಉಪಪರ್ವ, ಆ ಪರ್ವದಲ್ಲಿ ಕೆಲವೊಂದು ಅಧ್ಯಾಯಗಳಲ್ಲಿ ಬರುತ್ತಷ್ಟೇ. ಅಷ್ಟಕ್ಕೆ ಮಾತ್ರಕ್ಕೆ ಇಡೀ ಆಸ್ತಿಕಾದಿ ಕಥೆ ಅಂತ ಇದನ್ನು ಹೇಳಲಿಕ್ಕಾಗತ್ತಾ? ಆಗಲ್ಲ. ಮತ್ತು ಹಾಗಾದ್ರೆ ಏನು ಅರ್ಥ ಇದಕ್ಕೆ ಅಂದರೆ, ಮನ್ವಾದಿ ಮನು ಅವಬೋಧನೆ ಅಂತ ಧಾತು, ಧರ್ಮದ ಜ್ಞಾನವನ್ನು ಮಾಡಿಸಿಕೊಡುವುದಾದ್ದರಿಂದ ಇದಕ್ಕೆ ಮನ್ವಾದಿ ಅಂತ ಕರೆದಿದ್ದಾರೆ. ಧರ್ಮ ಪ್ರತಿಪಾದಕವಾದ ಗ್ರಂಥ ಇದು. ಮನು ಅಂದರೆ ಜ್ಞಾನ ಸಾಧನ, ಮನು ಅವಬೋಧನೆ, ಅವಬೋಧನಂ ನಾಮ ಜ್ಞಾನ, ಜ್ಞಾನ ಸಾಧನವನ್ನು ಹೇಳಿಕೊಡುತ್ತೆ. ಧರ್ಮ ಪ್ರತಿಪಾದಕವಾಗಿದೆ ಈ ಗ್ರಂಥ, ಆದ್ದರಿಂದ ಇದು ಮನ್ವಾದಿ. ಹೊರತು ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ ಮೊದಲಾದ ರಾಜರ ಚರಿತ್ರೆಯನ್ನು ಹೇಳೋದಕ್ಕೆ ಅಲ್ಲ ಇದು ಕಥೆ. ಉಪರಿಚರ ವಸು ಅಂದರೆ ಯಾರು? ಉಪರಿ, ಸರ್ವೇಷಾಂ ಉಪರಿ ಚರತೆ, ಎಲ್ಲರ ಮೇಲಿರ್ತಕ್ಕಂಥ ಉತ್ತಮೋತ್ತಮನಾಗಿರ್ತಕ್ಕಂಥ ದೇವತೆ ಯಾರು? ಶ್ರೀಮನ್ನಾರಾಯಣ. ಅವನೇ ವಸುಪ್ರದ, ಜಗತ್ತಿಗೆ ಮಂಗಳವನ್ನುಂಟು ಮಾಡತಕ್ಕಂಥವನು, ಐಶ್ವರ್ಯವನ್ನು ಕೊಡುವನಾದ್ದರಿಂದ ಉಪರಿಚರ ವಸು ಅಂತಂದರೆ ಯಾರಿದು? ಪರಮಾತ್ಮನ ಕಥೆ. ಅದಕ್ಕೆ ಯಮಕ ಭಾರತದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಹೇಳ್ತಾರೆ, ಕೆಲವರು ದುರ್ಯೋಧನನ ಕಥೆ ಎಂದರು, ಕೆಲವರು ಧರ್ಮರಾಯನ ಕಥೆ ಎಂದರು, ಕೆಲವರು ಭೀಮಸೇನನ ಕಥೆ ಅಂತಂದರು, ಕೆಲವರು ಅರ್ಜುನನ ಕಥೆ ಅಂತಂದರು. ಒಬ್ಬೊಬ್ಬರು ಒಂದೊಂದು ಕಥೆ ಹೆಸರಿಟ್ಟರು. ಯಾರ ಕಥೆ ಇದು? ಯಮಕ ಭಾರತದಲ್ಲಿ ಅಂತಾರೆ ಆಚಾರ್ಯರು, ಕೃಷ್ಣ ಕಥೇಯಂ ಯಮಿತ, ಕೃಷ್ಣ ಕಥಾ ಇದು. ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣನ ಕಥೆಯನ್ನ ಕೃಷ್ಣಾಳಿಗಾಗಿ ಕೃಷ್ಣ ಬರೆದ ಕಥೆ ಇದು. ಕೃಷ್ಣ ಅಂದರೆ ಯಾರು? ದ್ರೌಪದಿ ದೇವಿ. ವಾಸಿಷ್ಠ ಕೃಷ್ಣ ಬರೆದ ಯಾದವ ಕೃಷ್ಣ ಈ ಭಾರತದಲ್ಲಿ ಬಂದ ಕೃಷ್ಣಾಳಾದ ಯಾರು? ದ್ರೌಪದಿಯ ಕಥೆ ಇದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ಆದ್ದರಿಂದ ಇಂಥ ಭಾರತದಲ್ಲಿ ಉಪರಿಚರ ವಸು ಅಂದ್ರೆ ಹಾಗಲ್ಲ. ಮತ್ತು ಆಸ್ತಿಕಾದಿ ಅಂದರೆ ಏನರ್ಥ ಅಂದರೆ, ಅಸ್ಥಿ, ಆಸ್ತಿಕಾದಿಗಳು ಅಂದರೆ ದೇವರಿದ್ದಾನೆ, ದೇವರಿದ್ದಾನೆ ಎಂಬುದಾಗಿ ನಂಬಿರತಕ್ಕಂಥವರು ಪಾಂಡವರು. ದೇವರು ಹೇಳಿದ ಧರ್ಮವನ್ನು ನಡೆಸಿದವರು ಪಾಂಡವರು. ಅಂಥವರ ಕಥೆ ಹೇಳುತ್ತಾದ್ರಿಂದ ಇದು ಪರಮಾಸ್ತಿಕರಾಗಿರ್ತಕ್ಕಂಥ ಪಾಂಡವರ ಕಥೆಯನ್ನು ಹೇಳುತ್ತಾದ್ರಿಂದ ಇದು ಆಸ್ತಿಕರ ಕಥೆ ಅಂತ ಅರ್ಥವೇ ಹೊರತು ಈಗ ಮುಂದೆ ಬರುವ ಆಸ್ತಿಕನ ಕಥೆ ಇದು ಅಂತ ನಾವು ಅಂದ್ಕೊಳ್ಳಬಾರದು. ಆದ್ದರಿಂದ ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾಪರೆ ತಥೋಪರಿ ಚರಾದನ್ಯೇ ಭಾರತಂ ಪರಿಚಕ್ಷತೆ ಎನ್ನುವುದನ್ನು ಈ ರೀತಿಯಲ್ಲಿ ಅರ್ಥ ಮಾಡಬೇಕು ಅನ್ನುವುದನ್ನು ನಾವು ತಿಳಿಯಬೇಕು. ಇಂಥ ಮಹಾಭಾರತದಲ್ಲಿ ನಾವು ನೋಡ್ತಕ್ಕಂಥ ಒಂದು ಇವತ್ತಿನ ಪರ್ವ, ಉಪಪರ್ವ, ಆದಿಪರ್ವದ ಉಪಪರ್ವ, ಪರಮಶ್ರೇಷ್ಠವಾಗಿರತಕ್ಕಂಥದ್ದು ಆಸ್ತಿಕ ಪರ್ವ ಅಂತ ಉಪಪರ್ವ, 5ನೇ ಪರ್ವ. ಈ ಪರ್ವದ 13ನೇ ಅಧ್ಯಾಯ ಇದು. ಇಲ್ಲಿಂದ ಕಥೆಯನ್ನು ಪ್ರಾರಂಭ ಮಾಡೋಣ. ಬಹಳ ಸುಂದರವಾಗಿರತಕ್ಕಂಥ ವಿಷಯಗಳ ಗುಂಪನದಿಂದ ತುಂಬಿರತಕ್ಕಂಥದ್ದು ವೇದವ್ಯಾಸ ದೇವರ. ಅದಕ್ಕೆ ಅಂತಾರೆ, ವ್ಯಾಸಾಯ ಪ್ರತಿಮೇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ. ವ್ಯಾಸಾಯ ಅಪ್ರತಿಮೇತಿಹಾಸ ರಚನೋಲ್ಲಾಸಾಯ. ಇಷ್ಟು ದೊಡ್ಡ ಇತಿಹಾಸ ಇರುವ ಜಗತ್ತು ಬೇರೆ ಯಾವುದೂ ಇಲ್ಲ, ನಮ್ಮ ಭಾರತ ಮಾತ್ರ. ಗ್ರೀಕರದು ಇಷ್ಟು ದೊಡ್ಡ ಗ್ರಂಥ ಇಲ್ಲ, ಯಾವ ದೇಶದವರದು ಇಷ್ಟು ದೊಡ್ಡ ಗ್ರಂಥ ಇಲ್ಲ. ಭಾರತ ಅಂದರೆ ಕೇವಲ ಅಣ್ಣ ತಮ್ಮಂದರ ಜಗಳ ಅಲ್ಲ, ಆಸ್ತಿಪಾಸ್ತಿಗೋಸ್ಕರವಾಗಿ ಹೊಡೆದಾಡಿದ ಕಥೆ ಅಲ್ಲ. ಮನುಷ್ಯ ಹೇಗೆ ಬದುಕಬೇಕು, ಹೇಗೆ ಬಾಳಿ ತೋರಿಸಬೇಕು, ದೇವರನ್ನು ಯಾವ ರೀತಿಯಾಗಿ ನಂಬಿದರೆ ಏನು ನಮಗೆ ಶ್ರೇಷ್ಠವಾದ ಪರಮ ಪ್ರಯೋಜನದ ಸಿದ್ಧಿಯಾಗತ್ತೆ ಅನ್ನುವುದೇ ಮೊದಲಾದ ಅನೇಕ ಪ್ರಮೇಯಗಳನ್ನು ತೋರಿಸಿಕೊಡುವ ಭಾರತದಕ್ಕೆ ಮತ್ತು ಬೇರೆ ಪುರಾಣಗಳಿಗೆ ವಿರೋಧ ಬಂದಾಗ ಯಾವ ಪುರಾಣವನ್ನು, ಯಾವ ಭಾರತವನ್ನು ಹಿಡಿಯಬೇಕಾ, ಭಾಗವತವನ್ನು ಹಿಡಿಯಬೇಕಾ, ಪದ್ಮಪುರಾಣವನ್ನು ಹಿಡಿಯಬೇಕಾ ಅನ್ನುವ ಸಂಶಯ ಬಂದಾಗ ಪುರಾಣಗಳೇ ಹೇಳುತ್ತೆ ಭಾರತದಂತಲೇ ನಿರ್ಣಯವನ್ನು ಕೊಡಬೇಕೇ ಹೊರತು ಬೇರೆ ಪುರಾಣದಂತೆ ನಿರ್ಣಯವಲ್ಲ ಅನ್ನುವುದನ್ನು ನಮಗೆ ಪುರಾಣ ಸಾಹಿತ್ಯಗಳಲ್ಲಿ ಸಿಗುತ್ತಾ ಇದೆ ವಿಪುಲವಾಗಿ. ಹೀಗೆ ಭಾರತ ಎಂಬತಕ್ಕಂಥದ್ದು, ಮಹಾಭಾರತ ಎಂಬತಕ್ಕಂಥದ್ದು ಪರಮಶ್ರೇಷ್ಠವಾದ ಪರಮಾದ್ಭುತವಾಗಿರತಕ್ಕಂಥ ಅನೇಕ ವಿಚಾರಗಳಿಂದ ಇದು ಧರ್ಮಶಾಸ್ತ್ರವೂ ಹೌದು, ಅರ್ಥಶಾಸ್ತ್ರವೂ ಹೌದು, ಕಾಮಶಾಸ್ತ್ರವೂ ಹೌದು.
ಮೋಕ್ಷಶಾಸ್ತ್ರವೂ ಹೌದು. ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಪರಶರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತು ಅನ್ನತ್ತೆ ಭಾರತವೇ. ನಿಮಗೆ ಧರ್ಮದ ಬಗ್ಗೆ ಬೇಕಾ? ಅದು ವಿಚಾರ ಇದೆ. ಧನ ಸಂಪಾದನೆಯ ಬಗ್ಗೆ ಯಾವ ರೀತಿಯಲ್ಲಿ ಟ್ಯಾಕ್ಸ್ ಹಾಕಬೇಕು, ಟ್ಯಾಕ್ಸ್ ತೆಗೆದುಕೊಳ್ಳಬೇಕು, ಅದರ ಬಗ್ಗೆ ಭಾರತದಲ್ಲಿದೆ. ಮನೋರಥಗಳನ್ನು ಹೇಗೆ ಪೂರ್ಣ ಮಾಡಿಕೊಳ್ಳಬೇಕು, ಮೋಕ್ಷ ಅಂದರೆ ಯಾವುದು, ಮೋಕ್ಷದ ರೀತಿ ಏನು, ಇದನ್ನೆಲ್ಲವನ್ನು ತಿಳಿಸಿಕೊಡ್ತಕ್ಕಂತಹ ಪರಮಶ್ರೇಷ್ಠವಾದ ಇತಿಹಾಸ ಮಹಾಭಾರತ. ಅನೇಕ ಜನ ರಾಜರುಗಳ ಚರಿತ್ರೆ, ಅನೇಕ ವಿಧವಾದ ಧರ್ಮದ ಚರಿತ್ರೆ, ಪರಮಾದ್ಭುತವಾದ ರೋಮಾಂಚನವಾಗುವ ಕಥೆಗಳ ಗುಂಪನ. ದುಷ್ಟರ ದುರ್ಬುದ್ಧಿ ಹೇಗಿರುತ್ತೆ, ಸಜ್ಜನರ ಚಾರಿತ್ರ್ಯ ಹೇಗಿರುತ್ತೆ ಅನ್ನುವುದನ್ನು ಎರಡನ್ನೂ ಕೂಡ ನಿದರ್ಶನಪೂರ್ವಕವಾಗಿ ತೋರಿಸುವ ಅದ್ಭುತವಾದ ಇತಿಹಾಸ ಮಹಾಭಾರತ. ಪರಮಶ್ರೇಷ್ಠವಾದ ಕರ್ತವ್ಯದ ಬೋಧನೆಯನ್ನು ಮಾಡುವ ಭಗವದ್ಗೀತೆಯು ಇದರಲ್ಲೇ ಬಂದಿದೆ. ಅನೇಕ ವಿಷಯಗಳನ್ನು ಸುಸ್ಪಷ್ಟವಾಗಿ ನಿರ್ಣಯಾತ್ಮಕವಾಗಿ ಭಾರತ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದಾಗ ನಮಗಿದರ ಜ್ಞಾನ ಬಹಳ ಚೆನ್ನಾಗಿ ಆಗತ್ತೆ ಎನ್ನುವುದರಲ್ಲಿ ನಿಸ್ಸಂಶಯ. ಇಂತಹ ಮಹಾಭಾರತವನ್ನು ಇವತ್ತಿನಿಂದ 5 ದಿವಸಗಳ ಪರ್ಯಂತರವಾಗಿ ಈ ವಿಷಯಗಳ ವಿಚಾರವನ್ನು ಮಾಡೋಣ. ಇಲ್ಲಿ ಶೌನಕರು ನೈಮಿಷಾರಣ್ಯದಲ್ಲಿ ಕೂತಿದ್ದಾರೆ, ಸೂತರು ಅಲ್ಲಿಗೆ ಬಂದಿದ್ದಾರೆ. ಎಲ್ಲ ಪುರಾಣಗಳನ್ನು ಹೇಳಿದವರು ಸೂತರೇ. ಆದರೆ ಭಾರತವನ್ನು ಜನಮೇಜಯ ರಾಜ ಸರ್ಪಸತ್ರದಲ್ಲಿ ವೈಶಂಪಾಯನರಿಂದ ಶ್ರವಣ ಮಾಡಿದ್ದಾನೆ. ಆ ಜನಮೇಜಯ ರಾಜ ಸರ್ಪಸತ್ರ ಯಾಕೆ ಮಾಡಿದ ಅನ್ನುವುದರ ಪೂರ್ವಪೀಠಿಕೆಯನ್ನು ಕೆಲವು ಉಪಪರ್ವಗಳಲ್ಲಿ ಇದು ನಮಗೆ ಸೂಚನೆ ಮಾಡಿಕೊಡುತ್ತೆ. ಜನಮೇಜಯ ರಾಜ ಸರ್ಪಸತ್ರ ಯಾಕೆ ಮಾಡಿದ, ಸರ್ಪಗಳಿಗೆ ಕಾರಣ ಏನಾಗಿತ್ತು ಸಾಯಲಿಕ್ಕೆ, ಈ ಸರ್ಪಸತ್ರ ಹೇಗೆ ನಡೆಯಿತು ಎನ್ನುವ ಅನೇಕ ವಿಚಾರಗಳನ್ನು ಹೇಳಲಿಕ್ಕೋಸ್ಕರವಾಗಿ ನಮ್ಮ ಸೂತಾಚಾರ್ಯರು ನೈಮಿಷಾರಣ್ಯಕ್ಕೆ ಬಂದಿದ್ದಾರೆ. ನಿಮಿಷ ಮಾತ್ರದಲ್ಲಿ ದಾನವರ ಕುಲವನ್ನು ಸಂಹಾರ ಮಾಡಿದ್ದು, ಯಾವ ದೇವರ ಪರಮಶ್ರೇಷ್ಠವಾದ ಚಕ್ರ ಎಲ್ಲಿಗೆ ಬಂದು ನಿಂತಿತೋ ಅದು ನೈಮಿಷಾರಣ್ಯ. ನೈಮಿಷ ಎಂಬತಕ್ಕಂತಹ ಗಿಡದಿಂದ ಕೂಡಿದ ಈ ಒಂದು ವನ ಅಂತ ಕೂಡ ಇದಕ್ಕೆ ಹೆಸರುಂಟು. ಅಂಥದ್ರಲ್ಲಿ ಬಂದು ಸೇರಿದ್ದಾರೆ ಎಲ್ಲರೂ ಕೂಡ. ಕಿಮರ್ಥಂ ರಾಜಶಾರ್ದೂಲ ಕಿಮರ್ಥಂ ರಾಜಶಾರ್ದೂಲ ಸ ರಾಜ ಜನಮೇಜಯ ಸರ್ಪಸತ್ರೇಣ ಸರ್ಪಾಣಾಂ ಗತೋಂತಂ ತದ್ವದಸ್ವಮೇ. ಶೌನಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸೂತಾಚಾರ್ಯರೇ, ಯಾವ ನಿಮಿತ್ತದಿಂದ ರಾಜಶಾರ್ದೂಲ ರಾಜಶ್ರೇಷ್ಠನಾದ ಜನಮೇಜಯ ರಾಜ ಸರ್ಪಸತ್ರವನ್ನು ಸರ್ಪಯಾಗವನ್ನು ಮಾಡಿದ, ಯಾವ ಯಾಗದ ಮೂಲಕವಾಗಿ ಎಲ್ಲ ಸರ್ಪಗಳ ಕೊನೆಯನ್ನು ಮಾಡಿಬಿಟ್ಟ, ಸರ್ಪಗಳ ಮಾರಣ ಹೋಮವನ್ನು ಮಾಡಿಬಿಟ್ಟ. ಇದರಲ್ಲಿರುವ ರಹಸ್ಯ ವಿಚಾರಗಳನ್ನು ಯಥಾತತ್ವಂ ನಿಖಿಲೇನ ಸೌತೆ ಸರ್ವಮಶೇಷತಃ. ಹೇ ಸೂತರ ಮಗನಾಗಿರ್ತಕ್ಕಂಥ ಲೋಮಹರ್ಷಣರ ಮಗನಾದ ಸೂತನೇ, ಅದರಲ್ಲಿರುವ ರಹಸ್ಯಪೂರ್ವಕವಾದ ವಿಚಾರವನ್ನು ನಮಗೆ ನೀನು ಹೇಳಬೇಕು. ಮತ್ತೆ ಆಸ್ತೀಕಶ್ಚ ದ್ವಿಜಶ್ರೇಷ್ಠ, ಪೂರ್ವಾಧ್ಯಾಯದಲ್ಲಿ ಕೇಳಿದ್ದಾರೆ, ಆಸ್ತೀಕ ಯಜ್ಞವನ್ನು ನಿಲ್ಲಿಸಿಬಿಟ್ಟ ಬ್ರಾಹ್ಮಣೋತ್ತಮನಾದವನು. ಕಿಮರ್ಥಂ ಜಪತಾಂಬರ, ಜ್ಞಾನಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ನಿಷ್ಣಾತರಾಗಿರ್ತಕ್ಕಂಥ ಅವರ ವಿಚಾರವನ್ನು ಕೂಡ ನಮಗೆ ಈ ವಿಚಾರವನ್ನೆಲ್ಲವನ್ನೂ ಕೂಡ ಹೇಳಬೇಕು. ಯಾಕೆ ಅಂತಂದರೆ ಮನೋಹರವಾದ ಪರಮಶ್ರೇಷ್ಠವಾಗಿರ್ತಕ್ಕಂಥ ಆಸ್ತೀಕನ ಕಥೆಯನ್ನು ಕೇಳಲಿಕ್ಕೆ ನಮಗಿಷ್ಟವಾಗಿದೆ. ಅಂತಹ ಆಸ್ತೀಕನ ಕಥೆಯನ್ನು ನಿರೂಪಣೆ ಮಾಡಬೇಕು ಎಂಬುದಾಗಿ ನೈಮಿಷಾರಣ್ಯದಲ್ಲಿ ಪುರಾಣ ಮಹರ್ಷಿಯಾದ ಯಶೋವಂತನಾದ ಬ್ರಾಹ್ಮಣೋತ್ತಮನಾದ ಆಸ್ತೀಕನ ಕಥೆ ನಮಗೆ ಬೇಕು ಹೇಳ್ರಿ ಅಂತ ಕೇಳಿದಾಗ, ಕಸ್ಯ ಪುತ್ರ ಸ ರಾಜಾಸೀತ್, ಆ ಜನಮೇಜಯ ಯಾರು, ಅವನಪ್ಪ ಯಾರು, ಬೆಂಕಿಯಲ್ಲಿ ಬಿದ್ದು ಸುಟ್ಟು ಹಾಳಾಗಿ ಹೋಗಬೇಕಾಗಿದ್ದ ಹಾವುಗಳನ್ನು ಬದುಕಿಸಿದ ಆಸ್ತೀಕನ ತಂದೆ ಯಾರು, ಅವನ ತಾಯಿ ಯಾರು, ಅವನ ಕಥೆ ಏನು. ಕಸ್ಯಪುತ್ರ ಸ ರಾಜಾಸೀತ್ ಸರ್ಪಸತ್ರಂ ಸಹಾರತ್, ಜನಮೇಜಯ ಯಾರ ಮಗ ಗೊತ್ತಿಲ್ಲ ಅಂತ ತಿಳ್ಕೋಬೇಡ್ರಿ, ಶೌನಕಾದಿಗಳಿಗೆ ಗೊತ್ತವರಿಗೆ. ಪುರಾಣ ಕೇಳುವ ನಮಗೆ ಸಂಪೂರ್ಣವಾದ ಮಾಹಿತಿ ಬರಬೇಕು. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ
ಪೃಚ್ಛಂತಿ ಸಾಧವ ಅಂತಾರೆ. ಋಷಿಮುನಿಗಳು ಪುರಾಣಗಳನ್ನು ಕೇಳುವ ಸಂದರ್ಭಗಳಲ್ಲಿ ಅವರಿಗೆ ಎಲ್ಲ ವಿಚಾರವೂ ಗೊತ್ತಿದ್ದರೂ ಕೂಡ ಮತ್ತೆ ಮತ್ತೆ ಕೇಳ್ತಾರೆ, ಪ್ರಶ್ನೆಗಳನ್ನು ಮಾಡ್ತಾರೆ. ಕಾರಣ ಪ್ರಶ್ನೆ ಮಾಡುವ ಪರಂಪರೆ, ಕೇಳುವ ಪರಂಪರೆ, ಕೇಳಿದಾಗ ವಿಶೇಷಾರ್ಥಗಳ ಜ್ಞಾನ ಆಗುವ ಪರಂಪರೆ ಬೆಳೆಯಬೇಕು ಅನ್ನೋದಕ್ಕೋಸ್ಕರವಾಗಿ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಸಜ ದ್ವಿಜಾತಿ ಪ್ರವರ ಕಸ್ಯ ಪುತ್ರ, ಅವನು ಶ್ರೇಷ್ಠನಾಗಿರ್ತಕ್ಕಂಥವನು, ಯಾರ ಮಗ, ಆಸ್ತಿಕ, ಯಾಕೆ ಯಜ್ಞವನ್ನು ನಿಲ್ಲಿಸಿದ, ಇವೆಲ್ಲ ವಿಚಾರವನ್ನು ನನಗೆ ಹೇಳಬೇಕು ಅಂದಾಗ ಸೂತಾಚಾರ್ಯ ಅಂತಾರೆ, ಮಹದಾಖ್ಯಾನಮಾಸ್ತೀಕಂ ಯಥೈತತ್ ಪ್ರೋಚ್ಯತೆ ದ್ವಿಜ ಸರ್ವಮೇತದಶೇಷೇಣ ಶೃಣು ಮೇ ವದತಾಂಬರ. ಕೇಳಿ, ಬಹಳ ಈ ಕಥೆಯನ್ನು ನಾನು ನಿಮಗೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಆಸ್ತಿಕನ ಕಥೆ ಬಹಳ ದೀರ್ಘವಾಗಿದೆ. ನಾನು ಚೂರು ಬಿಡದೆ ಯಥಾವತ್ತಾಗಿ ನಾನು ನಿಮಗೆ ಅದನ್ನು ಹೇಳ್ತೀನಿ, ಕೇಳ್ತೀರಾ ಅಂದಾಗ ಸೋತಿಗಳು ಹೇಳ್ತಾರೆ, ಶ್ರೋತುಮಿಚ್ಛಾಂ ವಿಶೇಷೇಣ ಕಥಾಮೇತಾಂ ಮನೋರಮಾಂ. ಶೌನಕರಂತಾರೆ, ತುಂಬ ದೊಡ್ಡದು ಒಂದಿದ್ದಕ್ಕೆ ವಿಸ್ತಾರವಾಗಿ ಹೇಳ್ರಿ, ನಮಗೆ ಟೈಮ್ ಇದೆ, ತುಂಬ ಹೊತ್ತು ಕೂತ್ಕೊಂಡು ಕೇಳ್ತೀವಿ, ಸಂಕೋಚ ಏನು ಬೇಡ, ವಿಸ್ತಾರವಾಗಿ ನಾವು ಈ ಕಥೆಯನ್ನು ಕೇಳ್ತೀವಿ ಅಂತ. ಯಾಕೆಂದರೆ ಶ್ರೋತೃಗಳು ನಿಮಿಷಕ್ಕೊಮ್ಮೆ ಗಡಿಯಾರ ನೋಡೋದು, ಆಚಾರ ಕಡೆಗೆ ನೋಡೋದು, ಗಡಿಯಾರದ ಕಡೆಗೆ ನೋಡಿದ್ರೆ ಹೇಳುವ ಆಚಾರಿಗೆ ತುಂಬ ಬೇಜಾರು ಬರುತ್ತೆ. ಅದಕ್ಕೆ ಶ್ರೋತೃಗಳು ಆಧಾರವನ್ನು ವಕ್ತೃವಿನ ಮೇಲೆ, ಕಥೆಯ ಮೇಲೆ ತೋರಿಸಬೇಕು. ಆಗ ತಾನೇ ಕಥೆಯಲ್ಲಿ ರುಚಿ ಬರುತ್ತೆ, ಹೇಳುವವರಿಗೆ ಒಂದು ಆಸಕ್ತಿ ಬರುತ್ತೆ. ಹಾಗಾಗಿ ಭಾರತವನ್ನು, ಆಸ್ತಿಕನ ಕಥೆಯನ್ನು ತಾವು ಹೇಳಬೇಕು ಅಂದಾಗ ಅವರು ಹೇಳ್ತಾರೆ, ಶ್ರೋತುಮಿಚ್ಛಾಂ ವಿಶೇಷೇಣ, ಮನೋಹರವಾದ ಪುರಾಣ ಮಹರ್ಷಿಯಾದ ಯಶೋವಂತನಾದ ಬ್ರಾಹ್ಮಣನಾದ ಆಸ್ತಿಕನ ಕಥೆಯನ್ನು ಕೇಳಲಿಕ್ಕೆ ನಮಗೆ ಹೆಚ್ಚಿಗೆ ಆಸಕ್ತಿ ಇದೆ, ವಿಸ್ತಾರವಾಗಿ ತಾವು ಹೇಳಬೇಕು ಅಂತ ಕೇಳಿದಾಗ ಸೂತಾಚಾರ್ಯ ಅಂತ ಇದ್ದಾರೆ, ಇತಿಹಾಸಮಿಮಂ ವಿಪ್ರಾಹ ಪುರಾಣಂ ಪರಿಚಕ್ಷತೆ ಕೃಷ್ಣದ್ವೈಪಾಯನ ಪ್ರೋಕ್ತಂ ನೈಮಿಷಾರಣ್ಯವಾಸಿಷು. ನೈಮಿಷಾರಣ್ಯದಲ್ಲಿ ಕೃಷ್ಣದ್ವೈಪಾಯನರು, ವೇದವ್ಯಾಸ ದೇವರು ಹೇಳಿದ ವಿತಾರ ಇದು ಅಂತ ಪುರಾಣ ಅಂತ ಪ್ರಸಿದ್ಧಿಯಾಗಿದೆ. ಈ ಕಥೆ ಮೊದಲು ನೈಮಿಷಾರಣ್ಯದ ಋಷಿಗಳ ಆಶಯದಂತೆ ನಮ್ಮ ತಂದೆ ಪೂರ್ವಂ ಪ್ರಚೋದಿತ ಸೂತಃ ಪಿತಾಮೇ ಲೋಮಹರ್ಷಣಃ, ನಮ್ಮ ತಂದೆ ಮೇಧಾವಿಯಾಗಿರ್ತಕ್ಕಂಥ ಲೋಮಹರ್ಷಣರು ವೇದವ್ಯಾಸರಿಂದ ಈ ಕಥೆಯನ್ನು ಕೇಳಿ ತಾವು ಪ್ರವಚನವನ್ನು ಮಾಡಿದ್ದಾರೆ. ನಾನೂ ಕೂಡ ಪ್ರವಚನವನ್ನು ಕೇಳಲಿಕ್ಕೆ ಅಲ್ಲೇ ಕೂತಿದ್ದೆ. ಇದೇ ರೀತಿಯಾಗಿ ಸೂತಾಚಾರ್ಯರು ಭಾಗವತವನ್ನು ಹೇಳುವಾಗಲೂ ಕೂಡ ಇದೇ ಮಾತಂತಾರೆ. ಪರೀಕ್ಷಿತ ವಿರಕ್ತನಾಗಿ ಗಂಗಾ ನದಿ ತೀರದಲ್ಲಿ ಕೂತಿದ್ದ. ಅಹಂಚಾಧ್ಯಗಮಂ ತತ್ರ ನಿವಿಷ್ಟಸ್ತದನುಗ್ರಹಾತ್, ನಾನು ಶುಕಾಚಾರ್ಯ ಅನುಗ್ರಹದಿಂದ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ, ಅದನ್ನು ಕೇಳಿದ್ದೆ. ಕೇಳಿದ್ರಲ್ಲಿ ಎಷ್ಟು ಮನಸ್ಸಿಗೆ ಬಂದೆ ಅದನ್ನು ಹೇಳ್ತೀನಿ ಶೌನಕಾದಿಗಳೇ ಅಂತ ಅವತ್ತು ಹೇಳಿದ್ರು. ಭಾರತ ಆದಮೇಲೆ ಬಂದ ಕಥೆ ಭಾಗವತ. ಇಲ್ಲಿಯೂ ಅದೇ ಹೇಳುತ್ತಾರೆ, ಹೇಳಿದವರ ಪುರಾಣವನ್ನು ಹೇಳಿಕೊಟ್ಟವರ ಸ್ಮರಣೆಯನ್ನೂ ಮಾಡ್ತಾ ಇದ್ದಾರೆ. ಪೂರ್ವಂ ಪ್ರಚೋದಿತ ಸೂತಃ ಪಿತಾಮೇ ಲೋಮಹರ್ಷಣಃ ಶಿಶೋ ವ್ಯಾಸಸ್ಯ ಮೇಧಾವಿ ಬ್ರಾಹ್ಮಣೇಶ್ವದ ಮುಕ್ತವಾನ್. ಅತ್ಯಂತ ಮೇಧಾವಿಗಳಾದ ಲೋಮಹರ್ಷಣಗಳು ವೇದವ್ಯಾಸ ದೇವರಿಂದ ಕೇಳಿದ್ದನ್ನು ಬ್ರಾಹ್ಮಣರು ಶೌನಕಾದಿಗಳು ಕೇಳಿದಾಗ ಅಲ್ಲಿ ಅವರು ಹೇಳಿದ್ರು, ನಾನೂ ಸಹ ಅಲ್ಲಿಯೇ ಇದ್ದೆ, ನಮ್ಮ ತಂದೆ ಹೇಳಿದ ಆ ಕಥೆಯನ್ನು ನಾನು ಕೇಳಿದ್ದೇನೆ, ಅದರ ಜ್ಞಾಪಕ ಇದೆ. ಶಿಷ್ಯೋ ವ್ಯಾಸಸ್ಯ ಮೇಧಾವಿ ಬ್ರಾಹ್ಮಣೇಶ್ವದ ಮುಕ್ತವಾನ್. ಲೋಮಹರ್ಷಣರು ವೇದವ್ಯಾಸ ದೇವರ ಶಿಷ್ಯಂದರು, ಮೇಧಾವಿಗಳಾಗಿರ್ತಕ್ಕಂಥವರು. ಅಲ್ಲಿದ್ದ ಬ್ರಾಹ್ಮಣರಿಗೆ ಇದನ್ನು ಹೇಳಿದ್ದರು. ತಸ್ಮಾದಹಮುಪಶ್ರುತ್ಯ ಪ್ರವಕ್ಷ್ಯಾಮಿ ಯಥಾತಥಂ, ಅದನ್ನು ಹೇಗಿದೆಯೋ ಹಾಗೇ ನಾನು ನಿಮಗೆ ಹೇಳ್ತೀನಿ. ಇದಮಾಸ್ತೀಕಮಾಖ್ಯಾನಂ ತುಭ್ಯಂ ಶೌನಕ ಪೃಚ್ಛತೆ. ಇದಕ್ಕೆ ಆಸ್ತಿಕ ಪರ್ವ ಅಂತ ಹೆಸರು, ಉಪಪರ್ವ. ಪ್ರಶ್ನೆ ಮಾಡಿದ ನಿಮಗೋಸ್ಕರವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದನ್ನು ಕೇಳಿದರೆ ಸಾಕು ಅಂತ ಮೊದಲೇ ಹೇಳ್ತಾರೆ. ಕಥಯಿಷ್ಯಾಮ್ಯಶೇಷೇಣ ಸರ್ವ ಪಾಪ ಪ್ರಣಾಶನಂ. ಆಸ್ತಿಕನ ಕಥೆಯನ್ನು ಕೇಳಿದರೆ ಸರ್ವ ಪಾಪಗಳು ನಾಶವಾಗತ್ತೆ. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಕಥೆಯನ್ನು ಕೇಳಿದ ಮೇಲೆ ಇದು ಸರ್ವಪಾಪ ಪ್ರಣಾಶನ ಆಸ್ತಿಕನ ಕಥೆ ಹೇಗೆ ಅಂತ ಮುಂದೆ ಬರುತ್ತೆ, ಅದನ್ನು ಮುಂದೆ ಕೇಳೋಣ. ಈಗಂತೂ ಆಸ್ತಿಕನ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆಸ್ತಿಕಸ್ಯ ಪಿತಾ ಖ್ಯಾಸೀತ್ ಪ್ರಜಾಪತಿ ಸಮಪ್ರಭು. ಕರ್ದಮ, ಕಶ್ಯಪ, ದಕ್ಷ ಮೊದಲಾದ ಪ್ರಜಾಪತಿಗಳಿದ್ದಾರಲ್ಲ
ಆ ಪ್ರಜಾಪತಿಗಳಿಗೆ ಸಮಾನನಾದವನು ಆಸ್ತಿಕನ ತಂದೆ. ಬ್ರಹ್ಮಚಾರಿ, ಆಹಾರ ನಿಯಮ ಇರತಕ್ಕಂಥವನು, ಯಾವಾಗಲೂ ಉಗ್ರವಾದ ತಪಸ್ಸಿನಲ್ಲಿ ಆಸಕ್ತನಾಗಿದ್ದ. ಅವನ ಹೆಸರು ಜರತ್ಕಾರು ಅಂತ. ಜರತ್ಕಾರು ಅಂತ ಯಾಕೆ ಬಂತು ಅವನಿಗೆ ಅಂತಂದರೆ, ಇದೇ ಮಹಾಭಾರತದ ಮುಂದಿನ 40ನೇ ಅಧ್ಯಾಯದಲ್ಲಿ ಅವನ ಬಗ್ಗೆ ಹೇಳ್ತಾರೆ. ಜರೇತಿ ಕ್ಷಯಮಾಹುರ್ವೈ ದಾರುಣಂ ಕಾರು ಸಂಹಿತಂ ಶರೀರಂ ಕಾರು ತಸ್ಯಾಸೀತ್ ತಸ್ಯ ಧೀಮಾನ್ ಶನೈಃ ಕ್ಷಪಯಾಮಾಸ ತೀವ್ರೇಣ ತಪಸೇತ್ಯತ ಉಚ್ಯತೆ ಜರತ್ಕಾರು ರೀತಿ ಬ್ರಹ್ಮನ್. ಜರತ್ಕಾರುವಿನ ಕಥೆ ಹೇಳುವಾಗ ಜರ ಅಂದರೆ ಕ್ಷಯ ಅಂತ. ಶರೀರವನ್ನು ತಪಸ್ಸು ಮಾಡಿ 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 ಕೃಶ ಮಾಡಿಬಿಟ್ಟಿದ್ದನಂತೆ. ಆದ್ದರಿಂದ ಅವನಿಗೆ ಜರತ್ಕಾರು ಅಂತ ಹೆಸರು ಬಂದಿತ್ತು. ದೇಹದ ಮೇಲೆ ಅಭಿಮಾನ ಹೋಗಬೇಕು, ದೇಹದಲ್ಲಿ ಸಾಮರ್ಥ್ಯ ಇದ್ದರೆ ಅದು ಬಹಳ ತೊಂದರೆ ಕೊಡುತ್ತೆ ಅಂತ ಹಿಂದಿನ ಋಷಿಮುನಿಗಳೆಲ್ಲರೂ ಕೂಡ ತಾವೇನು ಮಾಡ್ತಾ ಇದ್ದಾರೆ, ಮನೋನಿಗ್ರಹಕ್ಕೋಸ್ಕರವಾಗಿ ದೇಹಕ್ಕೆ ಆಹಾರವನ್ನು ಕಡಿಮೆ ಮಾಡಿ ತಾವು ತಪಸ್ಸನ್ನು ಮಾಡುವಾಗ ಆಹಾರ ನಿಯಮಗಳಿಂದ ಇದನ್ನು ಮಾಡ್ತಾ ಇರ್ತಾರೆ. ಅವನೇ ಜರತ್ಕಾರೋ ರೀತಿ ಖ್ಯಾತಃ ಊರ್ಧ್ವರೇತ ಮಹಾತಪಾಹ ಯಥಾಹಾರ ತಪಸ್ಸುಗ್ರೇ ರಥಸ್ಸದ. ಯಾವಾಗಲೂ ಉಗ್ರವಾದ ತಪಸ್ಸಿನಲ್ಲಿ ಆಸಕ್ತನಾಗಿದ್ದಾನೆ. ಜರತ್ಕಾರು ಅಂತವನಿಗೆ ಹೆಸರು. ಊರ್ಧ್ವರೇತಸ್ಕನಾಗಿರ್ತಕ್ಕಂಥವನು. ತನ್ನ ಇಂದ್ರಿಯಗಳಲ್ಲಿರತಕ್ಕಂತಹ ಸಾಮರ್ಥ್ಯವನ್ನು ಊರ್ಧ್ವ ಶಬ್ದವಾಚ್ಯನಾದ ವಿಷ್ಣುವಿನ ಪಾದಾರವಿಂದಗಳಲ್ಲೇ ಇಟ್ಟಿರ್ತಕ್ಕಂಥವನು ಮಹಾತಪಸ್ವಿ. ಯಾಯಾವರ ಅಂತ ಒಂದು ವಂಶ. ಯಾಯಾವರ ಅಂದರೆ ಏನು ಅಂತಂದರೆ, ಅದಕ್ಕೆ ಬರೀತಾರೆ, ಯಾಯಾವರ ಅಂದರೆ ಪ್ರತಿನಿತ್ಯ ಒಂದಿಷ್ಟು ಮನೆಗಳಿಗೆ ಭಿಕ್ಷೆ ಬೇಡಲಿಕ್ಕೆ ಹೋಗೋದು. ಶಿಲೋಂಚ, ವಾರ್ತ, ಶಾಲೀನ, ಯಾಯಾವರ ಅಂತ ಇದು 4 ವೃತ್ತಿಗಳು ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಈ 4 ವೃತ್ತಿಗಳಲ್ಲಿ ಯಾವುದಾದ್ರೂ ಒಂದು ವೃತ್ತಿಯನ್ನು ಗ್ರಹಣ ಮಾಡಿ ತನ್ಮೂಲಕವಾಗಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ಳಬಹುದು. ಯಾಯಾವರ ಅಂದರೆ ಪುರಂದರದಾಸರು ಮಾಡ್ತಾ ಇದ್ರು ನೋಡ್ರಿ. ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ. ಯಾಯಾವರ ಅಂತಂದರೆ ಅದಕ್ಕೆ ಬರೀತಾರೆ, ವಾಕ್ಯಾರ್ಥದ ನಿರ್ವಚನ ಮಾಡ್ತಾರೆ. ಪುನಃ ಪುನಃ ಅತಿಶಯೇನವ ಯಾತಿ ದೇಶಾತ್ ದೇಶಾಂತರಂ ಗಚ್ಚತೀತಿ. ವಾರ್ತಾ ವಿಚಿತ್ರ ಶಾಲೀನ ಯಾಯಾವರ ಶಿಲೋಂಚನಂ ವಿಪ್ರವೃತ್ತಿ ಚತುರ್ಧೇಯಂ ಶ್ರೇಯಸಿ ಚೋತ್ತರೋತ್ತರ ಅಂತ. ಯಾಯಾವರ ಅಂಬತಕ್ಕಂಥದ್ದು ವಾರ್ತಾ, ಶಾಲೀನ, ಯಾಯಾವರ, ಶಿಲೋಂಚ ಅಂತ. ಶಿಲೋಂಚ ವೃತ್ತಿಯನ್ನು ದ್ರೋಣಾಚಾರ್ಯ ಮಾಡ್ತಾ ಇದ್ರು ಅಂತ ನಾವು ಕೇಳಿದ್ದೇವೆ. ಅಂದರೆ 2 ಶಿಲಾ ಮತ್ತು ಉಂಚ ಅಂತ. ಅದಕ್ಕೆ ಹಿಂದಿನ ಕಾಲಗಳಲ್ಲಿ ಮನೆಯಲ್ಲಿ ಒರಳಕಲ್ಲು, ಬೀಸೋಕಲ್ಲು ಹೊರಗಡೆ ಇರ್ತಿತ್ತು, ಮನೆ ಒಳಗಡೆ ಹಾಕೋತಿರಲಿಲ್ಲ. ಕುಟ್ಟಿದ್ದನ್ನು ಪೂರ್ತಿ ಬಳದು ತೆಕ್ಕೋತಿರಲಿಲ್ಲ ಒರಳಿಂದ. ಹಾಗೆ ರುಬ್ಬುಗುಂಡಿನಿಂದಲೂ ಕೂಡ ಒರಳಕಲ್ಲು ಮತ್ತು ಇದರಿಂದ 2 ಕಡೆಯಿಂದ ಕೂಡ ಅದನ್ನು ಸ್ವಲ್ಪ ಹಾಗೆ ಬಿಟ್ಟಿರ್ತಿದ್ರು. ಆ ಬ್ರಾಹ್ಮಣರು ಬೇಡ್ತಾ ಇರಲಿಲ್ವಂತೆ ಮನೆಗೆ ಬಂದು. ಸ್ವಧರ್ಮದಲ್ಲಿ ಇರತಕ್ಕಂಥ ಬ್ರಾಹ್ಮಣರು ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗಲಿ ಅಂತ ಗದ್ದೆಯಲ್ಲಿ ಕಾಳುಗಳನ್ನು ಹಾಗೆ ಬಿಡ್ತಾ ಇದ್ರು, ಕಡ್ಡಿಗಳನ್ನು ಹಾಗೆ ಬಿಡ್ತಾ ಇದ್ರು. ಅದನ್ನು ಶಿಲವುಂಚ ವೃತ್ತಿ ಅಂತ ಅವರು ಮಾಡ್ತಾ ಇದ್ರು. ಯಾಯಾವರ ಅಂತಂದರೆ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಅಂತ ಪುರಂದರದಾಸರು ಹೇಳ್ತಾರಲ್ಲ. ಒಂದೂರಿಂದ ಮತ್ತೊಂದೂರಿಗೆ ಹೋಗಿ ಅವತ್ತು ಸಂಗ್ರಹವಾಗಿದ್ದನ್ನು ಅವತ್ತೇ ಊಟ ಮಾಡಿ ಮುಗಿಸೋದು ಯಾಯಾವರ. ವರ್ಷದ ಪರ್ಯಂತರವಾಗಿಡ್ತಕ್ಕಂಥದ್ದು ವಾರ್ತಾ, ಶಾಲೀನ ಇವೆಲ್ಲ ಬ್ರಾಹ್ಮಣರಿಗೆ ಶ್ರೇಷ್ಠವಾದ ವೃತ್ತಿ. ಇದನ್ನು ಬ್ರಾಹ್ಮಣರು ಮಾಡ್ತಾ ಇರಬೇಕು. ಅದನ್ನು ಮಾಡ್ತಾ ಇದ್ದವರು ಯಾರು? ಆಸ್ತಿಕನ ತಂದೆ. ಯಾಯಾವರಾಣಾಂ ಪ್ರವರಃ ಧರ್ಮಜ್ಞ ಸಂಶಿತವ್ರತಃ. ಮಹಾತಪಸ್ವಿ ಯಾಯಾವ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನು ಶ್ರೇಷ್ಠನಾದವನು. ಬಹುಧಾರ್ಮಿಕ, ಬಹಳ ಕಠೋರವಾದ ವ್ರತಾಚರಣೆ ತಪಸ್ಸನ್ನು ಮಾಡ್ತಾ ಇದ್ದ. ಆ ಜರತ್ಕಾರು ಒಮ್ಮೆ ಏನು ಮಾಡಿದ್ದಾನೆ, ಪ್ರಪಂಚ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಬರೋಣ, ಪ್ರಪಂಚದಲ್ಲಿರುವ ಅನೇಕ ಜೀವಿಗಳ ಒಳಗಿರುವ, ಪ್ರಾಣಿಗಳ ಒಳಗಿರುವ, ಮನುಷ್ಯರ ಒಳಗಿರುವ ತರುಲತಾ ಗುಡಿಗಳಲ್ಲಿರ್ತಕ್ಕಂಥ ಬಿಂಬರೂಪಿಯಾದ ಭಗವಂತನ ನಮಸ್ಕಾರ ಮಾಡಿ ಬರೋಣ ಅಂತ ಪ್ರಪಂಚ ಪರ್ಯಟನಕ್ಕಾಗಿ ಹೊರಟಿದ್ದಾನೆ ಜರತ್ಕಾರು. ಹೊರಟ ಸಂದರ್ಭದಲ್ಲಿ ಚಚಾರ ಪೃಥಿವೀಂ ಸರ್ವಾಂ ಯತ್ರ ಸಾಯಂ ಗೃಹೋ ಮುನಿ. ಸಾಯಂಕಾಲ ಆಗೋ ತನಕ ಊರು ಸುತ್ತುತ್ತಾ ಇದ್ದ.
ಸಾಯಂಕಾಲ ಆದಮೇಲೆ ಊರಲ್ಲಿರ್ತಿದ್ದ. ಬೆಳಗ್ಗೆ ಆದ ಕೂಡಲೇ ಮತ್ತೆ ಬೇರೊಂದು ಊರಿಗೆ ಪ್ರಯಾಣ ಮಾಡಿಬಿಡ್ತಿದ್ದ. ಇದು ಅವನ ಕೆಲಸ. ತೀರ್ಥೇಶು ಸಮಾಪ್ಲಾವಂ ಕುರ್ವನ್ನ ರತಿ ಸರ್ವಶಃ. ಒಂದೆಡೆಯಲ್ಲಿ ಸಾಯಂಕಾಲವಾಗ್ತಾ ಇದ್ದರೆ ಇರ್ತಿದ್ದ. ಅವನ ನಿತ್ಯಚರಿಯಾಗಿತ್ತು. ಅವನಿಗಿಂತೆ ಆಹಾರ ಬೇಕು ಅಂತ ಏನಿರಲಿಲ್ಲ. ದೇವರು ಆ ಕಾಲದಲ್ಲಿ ಏನು ಒದಗಿಸಿಕೊಡ್ತಾನೆ ಅದನ್ನೇ ಸ್ವೀಕಾರ ಮಾಡ್ತಿದ್ದ. ಏನೂ ಸಿಗದೇ ಇದ್ದರೆ ವಾಯುಭಕ್ಷ ನಿರಾಹಾರ, ಗಾಳಿನ ಕುಡಿತಿದ್ದಂತ. ಅದನ್ನೇನು ಕುಡಿಯೋದು? ತಾನಾಗಿ ಎಳ್ಕೋತಿದ್ವು. ಅದನ್ನು ಆಹಾರ ಮಾಡ್ಕೊಳ್ಳೋದು ಅಂದರೆ ಹೇಗೆ? ನಮ್ಮ ಧ್ರುವರಾಜನು ಮಾಡಿದ್ದ ವಾಯುಭಕ್ಷ ನಿರಾಹಾರ ಅಂತ. ಹಾಗೆ ಗಾಳಿಯನ್ನೇ ಕುಡಿತಾ ಇದ್ದ ಧ್ರುವರಾಜ, ಅದನ್ನು ಬಿಟ್ಟುಬಿಟ್ಟ ಅನ್ನುವ ಕಥೆಯನ್ನು ಕೇಳ್ತೇವೆ ನಾವು. ಹಾಗಾಗಿ ನಿತ್ಯಚರ್ಯೆಯಲ್ಲಿ ಹೀಗೆ ಇಟ್ಕೊಂಡಿದ್ದ. ಇಂಥ ಆಹಾರ ಬೇಕು ಅಂತಿಲ್ಲ. ಆ ಗಾಳಿಯನ್ನೇ ಆಹಾರವನ್ನಾಗಿ ಸೇವನೆ ಮಾಡ್ತಾ ನಿರಾಹಾರನಾಗ್ತಾ ಇದ್ದ. ದಿವ್ಯವಾದ ತೇಜಸ್ಸು. ಮತ್ತು ಹೀಗಿದ್ದ ಮೇಲೆ ತೇಜಸ್ಸು ಹೇಗಿರಬೇಡ. ಯಜ್ಞೇಶ್ವರನಂತೆ ಇತಸ್ತತ ಪರಿಚರನ್ನ ದೀಪ್ತಪಾವಕ ಸಪ್ರಭ. ಹೀಗೆ ದೇಶಗಳಲ್ಲಿ ಸಂಚಾರ ಮಾಡ್ತಾ ದೀಪ್ತಪಾವಕ ಸಮಪ್ರಭ, ಅಗ್ನಿಗೆ ಸಮಾನವಾದ ದೈದೀಪ್ಯಮಾನವಾಗಿರತಕ್ಕಂತಹ ತೇಜಸ್ಸಿನಿಂದ ಅವನಿಗೆ ಇರತಕ್ಕಂಥವನಾಗಿದ್ದ. ಭಗವಂತನ ಚಿಂತನೆಯಲ್ಲಿ ಮಾಡ್ತಾ ಇದ್ದ ಅವನಿಗೆ ಅನೇಕ ದಿವಸಗಳ ಕಾಲ ನಿದ್ರೆಯನ್ನು ಮರೆತು ಬಿಡ್ತಿದ್ದ. ಭಗವಂತನ ಚಿಂತನೆಯನ್ನೇ ಮಾಡ್ತಾ ಇದ್ದ ಜರತ್ಕಾರು. ಹೀಗೆ ಸಾಕ್ಷಾತ್ ಯಜ್ಞೇಶ್ವರನಂತೆ ಅಗ್ನಿಯಂತೆ ಜಾಜ್ವಲ್ಯಮಾನನಾದ ತೇಜಸ್ಸಿನಿಂದ ಕೂಡಿದ ಜರತ್ಕಾರು ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಆಗ ಅಟಮಾನಕ್ಕದಾಚಿತ್ಸ್ವಾನ್ ದದರ್ಶ ಸಪಿತಾಮಹಾನ್. ಹೀಗೆ ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಂದು ಬಾವಿಯನ್ನು ನೋಡಿದ್ದಾನೆ. ಆ ಬಾವಿಯಲ್ಲಿ, ಹಳ್ಳದಲ್ಲಿ ತನ್ನ ಪಿತೃಗಳು ಪೂರ್ವಜರೆಲ್ಲ ಬಿದ್ದಿದ್ದಾರೆ. ತಲೆ ಕೆಳಗಾಗಿ ನೇತಾಡ್ತಾ ಇದ್ದಾರೆ. ಅವರನ್ನು ನೋಡಿದ ಕೂಡಲೇ ಜರತ್ಕಾರು ಪ್ರಶ್ನೆ ಮಾಡಿದ. ಲಂಬಮಾನಾನ್ ಮಹಾಗರ್ತೆ ಪಾದೇರೂರ್ಧ್ವೈರವಾಂಗುಖಾನ್. ಕಾಲು ಮೇಲಾಗಿದೆ, ಮುಖ ಕೆಳಗಾಗಿದೆ, ಆ ಹಳ್ಳದಲ್ಲಿ ಬಿದ್ದಿದ್ದಾರೆ. ಅವರನ್ನು ನೋಡಿ ಆಶ್ಚರ್ಯ ಆಯಿತು. ಯಾರು ನೀವು ಅಂತ ಅವ್ರನ್ನ ಕೇಳಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ತಾನಬ್ರವೀತ್ ಸ ದೃಷ್ಟೈವ ಜರತ್ಕಾರೊಪ್ಪಿತಾ ಮಹಾನ್. ನೋಡಿದ ಕೂಡಲೇ ಅವರು ತನ್ನ ಪೂರ್ವಜರು ಅಂತೇನು ಗೊತ್ತಾಗಲಿಲ್ಲ ಅವನಿಗೆ. ಅವ್ರು ನೋಡಿದ್ದಾನೆ, ಕೇಳ್ತಾ ಇದ್ದಾನೆ. ಕೇ ಭವಂತಃ ಅವಲಂಬಸ್ತೆ ಅವಲಂಬಂತೆ ಗರ್ತೆ ಯಸ್ಮಿನ್ ಅಧೋಮುಖಾಹ. ತಾವ್ಯಾರು ಸ್ವಾಮಿ? ತಲೆ ಕೆಳಗಾಗಿ ಯಾಕೆ ಈ ಹಳ್ಳದಲ್ಲಿ ಬಿದ್ದಿದ್ದೀರಿ? ಜೊತೆಗೆ ವೀರಣ ಸ್ತಂಭಕ್ಕೆ ಲಜ್ಞಾಹ, ಲಾವಂಚದ ಬೇರುಗಳನ್ನು, ಲಾವಂಚದ ಬಳ್ಳಿಗಳನ್ನು ಹಿಡ್ಕೊಂಡಿದ್ದೀರಿ. ವೀರಣ ಸ್ತಂಭಕ್ಕೆ ಲಜ್ಞಾಹ ಸರ್ವತಃ ಪರಿಭಕ್ಷಿತೆ. ಯಾಕೆ ಹೀಗೆ ತಲೆ ಕೆಳಗಾಗಿ ತಾವಿದ್ದೀರಿ? ಕಾರಣ ಏನು? ಆ ನೀವು ಹಿಡಿದಿರ್ತಕ್ಕಂತಹ ಲಾವಂಚದ ಬಳ್ಳಿಗಳನ್ನು ಕೂಡ ಇಲಿಗಳು ಕಚ್ಚುತ್ತಾ ಇದೆ. ಮೂಷಕೇನ ನಿಗೂಢೇನ ಗರ್ತೇಸ್ಮಿನ್ ನಿತ್ಯವಾಸಿನ. ಇಲಿಗಳು ಅಲ್ಲೇ ಇದೆ, ನೀವು ಆ ಬಾವಿಯಲ್ಲಿ ವಾಸ ಮಾಡಿದ್ದೀರಿ, ಹಳ್ಳದಲ್ಲಿ. ಯಾಕೆ? ಯಾರು ತಾವು ಹೇಳಬೇಕು ಅಂತ ಜರತ್ಕಾರು ತೀರ್ಥಯಾತ್ರೆಗೋಸ್ಕರವಾಗಿ ಪ್ರದಕ್ಷಿಣೆಗೆ ಬಂದವನು ಈ ಪ್ರಶ್ನೆಯನ್ನು ಅವರ ಬಳಿಯಲ್ಲಿ ಮಾಡಿದ್ದಾನೆ. ಆಗ ಇವನ ಪಿತೃದೇವತೆಗಳೇ ಅವರು, ಇವನ ವಂಶದವರೇ. ಅವರು ಹೇಳ್ತಾರೆ, ಯಾಯಾವರ ನಾಮ ವಯಂ ಋಷಯ ಸಂಶಿತವು ರಥಾಹ. ಅಯ್ಯ, ನಾವು ಯಾಯಾವರ ವಂಶೀಯರು. ಓಹೋ, ಆಶ್ಚರ್ಯ ಆಯಿತು ಇವನು ಕೇಳಿ. ತಾನೂ ಯಾಯಾವರ ವಂಶೀಯವನೇ. ಯಾಯಾವರ ನಾಮ ವಯಂ ಋಷಯ ಸಂಶಿತವ್ರತಾಹ. ಜೊತೆಗೆ ಸಂತಾನ ಪ್ರಕ್ಷಯಾತ್ ಬ್ರಹ್ಮನ್ ಅದೋ ಗಚ್ಛಾಮ ಮೇದಿನೀಂ. ನಮ್ಮ ಸಂತಾನ ನಿಂತು ಹೋಗಿದೆ, ನಮ್ಮ ವಂಶ ಮುಂದೆ ಬೆಳೀತಾ ಇಲ್ಲ. ವಂಶ ಬೆಳೆಯದೇ ಇರೋದರಿಂದ ನಮಗೆ ಮುಂದೆ ತರ್ಪಣಾದಿಗಳಿಲ್ಲ. ನಮ್ಮ ವಂಶ ಬೆಳೆಯಬೇಕು ಅಂದರೆ ಮಗ ಆಗಬೇಕು ನಮಗೆ. ಅಸ್ಮಾಕಂ ಸಂತತಿ ಸ್ವೇಕಃ ಜರತ್ಕಾರು ರೀತಿ ಸ್ಮೃತಃ. ನಮ್ಮ ಒಂದೇ ಒಂದು ಸಂತತಿ ಉಳಿದಿದೆ, ಅವನೇ ಜರತ್ಕಾರು ಅಂತ. ಮಂದಭಾಗ್ಯ ಅವನು, ಅಲ್ಪ ಪುಣ್ಯವಂತ. ಅಲ್ಪ ಭಾಗ್ಯವಂತರಾದ ನಮ್ಮ ಬಗ್ಗೆ ಅವನಿಗೆ ಮದುವೆ ಮಾಡಿಕೊಳ್ಳಬೇಕು ಅಂತ ಗೊತ್ತಿಲ್ಲ. ತಪಯೇಕಂ ಸಮಾಸ್ಥಿತ, ಭಯಂಕರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಯಾವಾಗಲೂ ತಪಶ್ಚರಣೆಯಲ್ಲೇ ನಿರತರಾಗಿಬಿಟ್ಟಿದ್ದಾನೆ. ಅವನಿಗೆ ಮಕ್ಕಳನ್ನು ಪಡೆಯಬೇಕು, ಪಿತೃಗಳ ಋಣದಿಂದ ಮುಕ್ತನಾಗಬೇಕು ಅನ್ನುವುದು ಅವನಿಗಿಲ್ಲ. ನಸಪುತ್ರಾಂಜನಯಿತು ದಾರಾನ್ಮೂಢಶ್ಚಿಕೀರ್ಷತಿ. ಮೂರ್ಖನಾದ ಅವ
ಮದುವೆಯಾಗುವ ಆಕಾಂಕ್ಷೆಯೂ ಅವನಿಗಿಲ್ಲ, ಮಕ್ಕಳನ್ನು ಪಡೆಯುವ ಆಕಾಂಕ್ಷೆಯೂ ಇಲ್ಲ. ನಮ್ಮ ಸಂತಾನ ಕ್ಷಯ ಆಗುತ್ತಾ ಇರುವುದರ ಕಾರಣದಿಂದ ನಾವು ಈ ಹಳ್ಳದಲ್ಲಿ ವೀರಣ ಸ್ತಂಭನವನ್ನು, ಅಂದರೆ ಲಾವಂಚದ ಗಿಡವನ್ನು ಹಿಡಿದು, ಬಳ್ಳಿಯನ್ನು ಹಿಡಿದು ನೇತಾಡ್ತಾ ಇದ್ದೇವೆ. ನಮ್ಮ ಹಣೆ ಬರ, ನಮ್ಮ ವಂಶೋದ್ಧಾರಕ ಇದ್ದರೂ ಕೂಡ ನಾವು ದುಷ್ಕರ್ಮಗಳನ್ನು ಮಾಡಿದವರಂತೆ ಅನಾಥರಾಗಿದ್ದೇವೆ. ಬಹಳ ಸಂತೋಷ. ಇಂಥ ದೀನ ಪರಿಸ್ಥಿತಿಯಲ್ಲಿ ಅವರು ಹೇಳ್ತಾರೆ, ಅನಾಥಾಸ್ತೇನ ನಾಥೇನ ಯಥಾ ದುಷ್ಕೃತಿನಸ್ತತಾ. ಮತ್ತೊಂದು ಮಾತು ಹೇಳ್ತಾರೆ, ಯಶಾಂತು ಸಂತತಿರ್ನಾಸ್ತಿ ಮರ್ತ್ಯಲೋಕೆ ಸುಖಾವಹ. ಯಾರಿಗೆ ಭೂಲೋಕದಲ್ಲಿ ಮಕ್ಕಳಿಲ್ಲವೋ ಅವರಿಗೆ ಉತ್ತಮ ಲೋಕಗಳು ಎಂಬತಕ್ಕಂಥದ್ದಿಲ್ಲ. ನತೇ ಲಭಂತೆ ವಸತಿಂ ಸ್ವರ್ಗೇ ಪುಣ್ಯಕೃತೇಪಿ. ಪರಮಮಂಗಳವಾದ ಸ್ವರ್ಗದಲ್ಲಿ ಅವರಿಗೆ ಜಾಗ ಇರೋದಿಲ್ಲ, ಮಕ್ಕಳಿಲ್ಲದೆ ಇದ್ದರೆ ವಂಶದಲ್ಲಿ ಅಂತ. ಆದ್ದರಿಂದ ದುರ್ದಶೆಯಲ್ಲಿ ಬಂಧುವಿನಂತೆ ನಮ್ಮಗಳ ವಿಷಯದಲ್ಲಿ ಅನುಕಂಪವನ್ನು ತೋರಿಸ್ತಾ ಇದ್ದೀಯಾ. ನಮಗೆ ಮಕ್ಕಳು ವಂಶ ಬೆಳೆಯುತ್ತಾ ಇಲ್ಲ, ಹಾಗಾಗಿ ನಮಗೆ ದುರ್ಗತಿಯಾಗಿದೆ ಅಂತ ಭಾರತ ಈ ಕಥೆಯನ್ನು ಹೇಳ್ತು. ಈ ಕಥೆ ಇದೊಂದು ಬಾರಿ ಅಲ್ಲ, ಮಕ್ಕಳಿಲ್ಲದೆ ಇದ್ದವರಿಗೆ ಗತಿ ಇಲ್ಲ ಅನ್ನುವ ಭಾಗ ಭಾರತದಲ್ಲಿ ಬಹಳ ಕಡೆ ಬರುತ್ತೆ. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಬರುತ್ತೆ. ಇದಕ್ಕೆ ಸರಿಯಾದ ನಿರ್ಣಯದ ಜಾಗವನ್ನು ನಾವು ನೋಡಬೇಕು. ಭಾರತದಲ್ಲಿ ಪಾಂಡುರಾಜ ತಾನು ಪಾಂಡುಕೇಶ್ವರಕ್ಕೆ ಬಂದು ಬಿಡುತ್ತಾನೆ. ಪಾಂಡುಕೇಶ್ವರಕ್ಕೆ ಬಂದಾಗ ಅಲ್ಲಿ ತನ್ನ ಇಬ್ಬರು ಹೆಂಡಂದ್ರ ಜೊತೆಗೆ ಕುಂತಿ ಮತ್ತು ಮಾದ್ರಿಯ ಜೊತೆಗೆ ಇರ್ತಾನೆ. ಅವನು ಹೆಂಡಂದ್ರನ್ನು ಸ್ಪರ್ಶ ಮಾಡಿದರೆ ಮಕ್ಕಳಾಗುವ ಸೌಭಾಗ್ಯ ಇಲ್ಲ, ಸತ್ತೋಗ್ಬಿಡ್ತಾನೆ ಅಂತ ಶಾಪ ಇರುತ್ತೆ ಪಾಂಡುರಾಜನಿಗೆ. ಸ್ವರ್ಗಕ್ಕೆ ಋಷಿಗಳೆಲ್ಲ ಹೋಗುತ್ತಾ ಇರುವಾಗ ತಾನೂ ಸ್ವರ್ಗಕ್ಕೆ ಹೋಗಬೇಕು ಅಂತ ಪಾಂಡುರಾಜ ಹೊರಡ್ತಾ ಇರ್ತಾನೆ. ಹೊರಟ ಸಂದರ್ಭದಲ್ಲಿ ಋಷಿಗಳು ಹೇಳ್ತಾರೆ, ನಿನಗೀಗಲೇ ಸ್ವರ್ಗಕ್ಕೆ ಬರುವ ಯೋಗ್ಯತೆ ಇಲ್ಲ, ನಿನಗೆ ಮಕ್ಕಳಿಲ್ಲ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಅವನಿಗೆ ಇದನ್ನು ಹೇಳ್ತಾರೆ, ಮಕ್ಕಳಿಲ್ಲದೆ ಇದ್ದವರಿಗೆ ಅಂತ. ಅದಕ್ಕೆ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಈ ವಿಷಯದಲ್ಲಿ. ಪುರಂದರದಾಸರು ಲೋಕದ ಮಾತಿನಂತೆ ಒಂದು ಮಾತಂತಾರೆ, ಮಕ್ಕಳಿಲ್ಲದೆ ಇದ್ದವರು ಕೊಳತ ತೆಂಗಿನ ತುರಿಯು ಅಂತಾರೆ. ಇದೆಲ್ಲ ಯಾರಿಗೋಸ್ಕರವಾಗಿ ಹೇಳಿದ್ದಾರೆ? ಮಕ್ಕಳಿಲ್ಲದೆ ಇದ್ದರ ಗತಿನ? ಮಕ್ಕಳಿದ್ದವರಿಗೆಲ್ಲ ಗತಿ ಆಗಿಬಿಡತ್ತಾ? ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಿದ್ರು, ಉತ್ತಮ ಗತಿ ಆಯಿತಾ ಅವನಿಗೆ? ಮಕ್ಕಳಿಲ್ಲದೆ ಇದ್ದವರಿಗೆ ಗತಿ ಏನು? ಇದು ಯಾರಿಗೋಸ್ಕರವಾಗಿ ಹೇಳಿದ ಮಾತು ಅನ್ನೋದನ್ನು ನಾವು ಚೆನ್ನಾಗಿ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ಅಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ನಿರ್ಣಯವನ್ನು ಹೇಳ್ತಾರೆ, ಯದರ್ಥಮೇಷ ಜಾಯತೆ ಪುಮಾನ್ಹಿತಸ್ಯ ಸೋಕೃತೆಗೆ ಶುಭಾಂ ಗತಿಂ ನತು ರಜೇತ್ ಧ್ರುವಂ ತಥೋನ್ಯವಾರಯತ್. ಪಾಂಡುರಾಜನಿಗೆ ಉತ್ತಮ ಗತಿ ಇಲ್ಲ ಅಂದರೆ ಅವನೇನು ಪುಣ್ಯವಂತನಲ್ಲವೇ? ಎಷ್ಟೇ ಪುಣ್ಯ ಮಾಡಿದ್ರೂ ಮಕ್ಕಳಾದರೆ ಮಾತ್ರ ಪುಣ್ಯವೇ? ನಮ್ಮ ಪುಣ್ಯ ನಮ್ಮ ಉತ್ತಮ ಲೋಕಕ್ಕೆ ಕಾರಣ ಆಗೋದಿಲ್ವಾ? ಮಕ್ಕಳು ಶ್ರಾದ್ದ ಮಾಡಿಬಿಟ್ರೆ ಮೋಕ್ಷ ಆಗೋದಾಗಿದ್ದರೆ ನಮಗೆ ಯೋಗ್ಯತೆ ಏನು ಬೇಡವಾ? ಕೇವಲ ಶ್ರಾದ್ದ ಮಾತ್ರದಿಂದ ಮೋಕ್ಷ ಆಗೋದಾಗಿದ್ದರೆ ನಾವು ಸತ್ಕರ್ಮವನ್ನು ಯಾಕೆ ಮಾಡಬೇಕು? ನಮ್ಮ ಸತ್ಕರ್ಮಕ್ಕೆ ಧರ್ಮಾನುಷ್ಠಾನಕ್ಕೆ ಏನು ಫಲ? ಆದ್ದರಿಂದ ಇದರ ನಿರ್ಣಯ ಆಗಬೇಕು. ಮಕ್ಕಳಿಂದಲೇ ಗತಿ ಅನ್ನೋ ಮಾತಿಗೆ ನಿರ್ಣಯವನ್ನು ಆಗಬೇಕು. ಮಕ್ಕಳಿಲ್ಲದೇ ಇದ್ರೆ ಗತಿ ಇಲ್ಲ ಅಂತನ್ನುವ ಮಾತಿಗೆ ಸರಿಯಾಗಿ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕು. ಪಾಂಡುರಾಜನ ಬಗ್ಗೆ ಈ ಮಾತನ್ನು ಯಾಕೆ ಹೇಳಿದ್ದಾರೆ ಅಂದರೆ, ಪಾಂಡುರಾಜನ ಅವತಾರವಾಗಿದ್ದೇ ಮಕ್ಕಳನ್ನು ಪಡೆಯಲಿಕ್ಕೆ, ಬೇರೆ ಇಲ್ಲವೇ ಇಲ್ಲ. ಪಾಂಡವರನ್ನ ದೇವತೆಗಳಿಂದ ಅವರು ಪಡೆಯಲೇಬೇಕು, ಅವನೇ ಪಡೆಯಬೇಕು. ಇದು ಭಗವಂತನ ನಿರ್ಣಯವಾಗಿತ್ತು. ಪ್ರಧಾನ ದೇವತಾ ಜನೇ ನಿಯೋಕ್ತುಮಾತ್ಮನ ಪ್ರಿಯಾಂ ಬಭೂವ ಪಾಂಡುರೇಶ ತದ್ವಿನಾನ ತಸ್ಯ ಸದ್ಗತಿ. ಅದರಿಂದ ಅಥೋನ್ಯಥಾ ಸುತಾನ್ ಋತೆ ವ್ರಜಂತಿ ಸದ್ಗತಿಂ ನರಾಹ. ಯಾರು ಯಾವುದಕ್ಕೋಸ್ಕರವಾಗಿ ಹುಟ್ಟಿದ್ದಾರೆ ಅವರು ಆ ಕೆಲಸ ಮಾಡಲೇಬೇಕು. ಕೆಲವರು ಮಕ್ಕಳಿದ್ದರೂ ಕೂಡ ಮಕ್ಕಳನ್ನು ಕೊಂದವರಿದ್ದಾರೆ. ಅದಕ್ಕೆ ಕಥೆಯನ್ನು ಹೇಳ್ತಾರೆ. ವಿದಿಶಾಧಿಪತಿಯಾಗಿರ್ತಕ್ಕಂಥ ರುಕ್ಮಾಂಗದ ಎಂಬತಕ್ಕಂಥ ರಾಜ ಏಕಾದಶಿ ವ್ರತದಲ್ಲಿ ಬಹಳ ಶ್ರೇಷ್ಠನಾಗಿದ್ದ. ಅವನ ಏಕಾದಶಿ ವ್ರತದಿಂದ ಯಮಲೋಕ, ಸ್ವರ್ಗಲೋಕ ಎಲ್ಲ ಖಾಲಿಯಾಗಿ ಹೋಗಿತ್ತಂತೆ. ನರಕ ಎಲ್ಲ ಖಾಲಿ, ನರಕಕ್ಕೆ ಬರೋರೇ ಇಲ್ಲ. ಎಲ್ಲರೂ ಏಕಾದಶಿ ಉಪವಾಸ ಮಾಡಿ ಮಾಡಿ ಪುಣ್ಯವಂತರಾಗಿ ಬಿಟ್ಟಿದ್ರು. ಹಾಗೆ ಏನಾರು ಮಾಡಿ ಇವನಿಗೆ ಏಕಾದಶಿ ವ್ರತವನ್ನು ತಪ್ಪಿಸಬೇಕು ಅಂತ ಮೋಹಿನಿ ಎಂಬತಕ್ಕಂಥವಳನ್ನು ಸೃಷ್ಟಿ ಮಾಡಿ, ಆ ರುಕ್ಮಾಂಗದನ ಸಂಧ್ಯಾವಳಿಯ ಮಗ, ಆಗ ಮೋಹಿನಿ ಬಂದು ಹೇಳ್ತಾಳೆ, ನೀನು ಏಕಾದಶಿಯನ್ನಾದರೂ ಬಿಡು ಅಂತ. ಬಿಡೋದಿಲ್ಲ ಅಂತಾನೆ.
ಹಾಗಾದ್ರೆ ನಿನ್ನ ಮಗನ ತಲೆಯನ್ನು ಕಡಿದು ನನಗೆ ಅಡಿಗೆ ಮಾಡಿ ಹಾಕಬೇಕು. ಮಗನು ನನ್ನನ್ನೇ ಕಡಿದು ಬಿಡ್ರಿ, ಏಕಾದಶಿ ಬಿಡಬೇಡ್ರಿ ಅಂತಾನೆ. ಮಗನ ತಲೆಯನ್ನು ಕಡಿಯಲಿಕ್ಕೆ ಹೋಗ್ತಾರೆ. ಆಗ ದೇವತೆಗಳು ಬರ್ತಾರೆ. ಏಕಾದಶಿಯಾದಿ ಧರ್ಮಗಳ ಆಚರಣೆಯನ್ನು ಮಾಡೋದರಿಂದಲೂ ಕೂಡ ನಮಗೆ ಪುಣ್ಯ ಬರುತ್ತೆ ಅನ್ನುವುದನ್ನು ಪುರಾಣಗಳಲ್ಲಿ ವೇದವ್ಯಾಸ ದೇವರೇ ಹೇಳಿದ್ದಾರೆ. ಧರ್ಮಾಚರಣೆಯಿಂದ ಪುಣ್ಯವೇ ಹೊರತು ಕೇವಲ ಮಕ್ಕಳಿಂದ ಪುಣ್ಯ, ಮಕ್ಕಳಿಂದ ಸದ್ಗತಿ ಅಂತಿಲ್ಲ. ಯಾರು ಧಾರ್ಮಿಕರಾಗಿ ಪುಣ್ಯದ ಸಂಪಾದನೆ ಮಾಡಿಕೊಂಡಿರ್ತಾರೆ ಅವರಿಗೆ ಮಕ್ಕಳು ಮಾಡಿದ ಪುಣ್ಯ ಬಂದೀತು. ಮಕ್ಕಳು ಯೋಗ್ಯರಾಗಿರಬೇಕು. ಇಬ್ಬರಿಗೂ ಅಕೌಂಟ್ ಇರಬೇಕಲ್ವಾ? ಚೆಕ್ ಡ್ರಾ ಮಾಡಿದ್ರು ಅಂದರೆ ಕೊಡೋನಿಗೂ ಅಕೌಂಟ್ ಇರಬೇಕು, ತಗೊಳ್ಳೋನಿಗೂ ಅಕೌಂಟ್ ಇರಬೇಕು. ತೆಗೆದುಕೊಳ್ಳೋನು ಧಾರ್ಮಿಕನಾಗಿರಬೇಕು, ಕೊಡೋನು ಧಾರ್ಮಿಕನಾಗಿರಬೇಕು. ಅದಕ್ಕೆ ಆಚಾರ್ಯರಂತಾರೆ, ಭಾಗವತದ ಒಂದು ಕಥೆ ಬರುತ್ತೆ. ದ್ವಿತೀಯ ಮಕ್ಕಳಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಹುಡ್ತಾರೆ. ಮೊಮ್ಮಗ ನಮ್ಮ ಪ್ರಹ್ಲಾದ ಹುಡ್ತಾನೆ ಎನ್ನುವ ಸಂದರ್ಭ ಬಂದಾಗ ಅಲ್ಲಿ ಇದೇ ವಿಚಾರವನ್ನು ತಗೊಂಡು ನಿರ್ಣಯವನ್ನು ಕೊಡ್ತಾರೆ. ದ್ವಿತೀಗೆ ತನ್ನ ಮಕ್ಕಳು ದೇವರಿಂದ ಸಾಯ್ತಾರೆ, ಪ್ರಹ್ಲಾದನಂತಹ ಮೊಮ್ಮಗ ಹುಟ್ಟಿ ಮಕ್ಕಳಿಗೆ ಸದ್ಗತಿಯನ್ನು ಕೊಡ್ತಾನೆ ಅಂತ ತಿಳ್ಕೊಂಡ್ಲಂತೆ. ಆಚಾರ್ಯ ಅಂತಾರೆ, ಹಿರಣ್ಯಕಶಿಪು ಮಾಡಿದ ಅನಾಚಾರದಿಂದ ಅವನಿಗೆ ಮೋಕ್ಷ ಆಗೋದಿಲ್ಲ. ಮತ್ತು ಹಾಗಾದ್ರೆ ಏನು ಅಂತಂದರೆ ಆಚಾರ್ಯ ಅಂತಾರೆ, ಸ್ವತಃ ಸದ್ಗತಿ ಯೋಗ್ಯಸ್ಯ ಪುತ್ರಾದೇರ್ ಹೇತುತಾ ಭವೇತ್. ಸ್ವತಃ ಮೋಕ್ಷಕ್ಕೆ ಹೋಗುವ ಯೋಗ್ಯತೆ ಸ್ವರೂಪ ಅವನದಾಗಿರಬೇಕು. ಭಗವದ್ಭಕ್ತಿ ಇರಬೇಕು. ಮೋಕ್ಷ ಯಾರಲ್ಲಿ ಆಗತ್ತೆ ನಮಗೆ? ವೈಕುಂಠ ಲೋಕದಲ್ಲಿ, ಭಗವಂತನ ಪಾದಾರವಿಂದಗಳಲ್ಲಿ ವೈಕುಂಠ ಲೋಕದಲ್ಲಿ ನಮಗೆ ಜಾಗ. ಅಂತಹ ವೈಕುಂಠ ಲೋಕಕ್ಕೆ ನಾವು ಹೋಗಬೇಕಾದ್ರೆ ಪರಮಾತ್ಮನಲ್ಲಿ ಭಕ್ತಿ ಇರಬೇಕಾ? ಪರಮಾತ್ಮನನ್ನು ದ್ವೇಷ ಮಾಡಬೇಕಾ? ಹಿರಣ್ಯಕಶಿಪು ಏನು ಮಾಡಿದ್ದಾನೆ? ಪರಮಾತ್ಮನ ದ್ವೇಷ ಮಾಡಿದ್ದಾನೆ. ಅವನಿಗೆ ಉತ್ತಮ ಗತಿ ಎಂಬತಕ್ಕಂಥದ್ದಿಲ್ಲ. ಸ್ವತಃ ಸದ್ಗತಿ ಯೋಗ್ಯನಾಗಿರಬೇಕು. ಅಂಥವನಿಗೆ ಮೋಕ್ಷ ಎಂಬತಕ್ಕಂಥದ್ದಾಗತ್ತೆ. ಆದರೂ ಪ್ರಹ್ಲಾದರಾಜ ಕೇಳ್ಕೊಂಡ, ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾದ ಘಾತ್ ಅಂತ. ನಮ್ಮಪ್ಪ ಬಹಳ ಅನ್ಯಾಯ ಮಾಡಿಬಿಟ್ಟ, ನಿನ್ನ ಮೇಲೆ ದ್ವೇಷ ಮಾಡಿದ, ನಮ್ಮಪ್ಪನನ್ನು ಉದ್ಧಾರ ಮಾಡು ಅಂತ ಕೇಳಿಕೊಂಡ. ಯಾರ ಬಗ್ಗೆ? ಹಿರಣ್ಯಕಶಿಪುವಿನ ಜೊತೆಗಿದ್ದ ಪರಮಾತ್ಮನ ಮನೆಯ ಬಾಗಿಲನ್ನು ಕಾಯುವ ಜಯನ ಬಗ್ಗೆ ಕೇಳಿಕೊಂಡದ್ದು. ಆದ್ದರಿಂದ ಮಕ್ಕಳಿಲ್ಲ. ಅದಕ್ಕೆ ಇನ್ನೊಂದು ಕಡೆ ಕಥೆ ಬರುತ್ತೆ ನಮಗೆ. ನಾಭಿರಾಜನ ಅಂಗರಾಜನ ಕಥೆಯಲ್ಲಿ ಬರುವಾಗ ವೇನ ಎಂಬತಕ್ಕಂಥ ನೀಚ ಮಗ ಅಂಗರಾಜನಿಗೆ ಹುಟ್ಟಿಬಿಡ್ತಾನೆ. ಅಂಗರಾಜನಿಗೆ ಕೆಟ್ಟ ಮಗ ಹುಟ್ಟಿದಾಗ ಅಂಗರಾಜ ಒಂದು ಮಾತಂತಾನೆ, ಅನಪತ್ಯು ಕದಪತ್ಯಂ ವರಮ್ಮನ್ನೇ ಸದಪತ್ಯ ಚುಚಾಂಪದ ಆತಂತಾನೆ. ಮಕ್ಕಳಿಲ್ಲ ಅಂದವರಿಗೆ ಮಕ್ಕಳಿಲ್ಲ ಅನ್ನೋದೊಂದೇ ಕೊರಗುರಿ. ಮಕ್ಕಳಾದರೆ ತುಂಬ ಕೊರಗು ಜಾಸ್ತಿ. ಅವರ ಬಗ್ಗೆ ಚಿಂತೆ ಮಾಡಬೇಕಾಗತ್ತೆ. ಅಲ್ಲ, ಅಂಗರಾಜ ಹೀಗೆ ಅಂದುಬಿಟ್ನಲ್ಲ, ತಪ್ಪೇ ಅಲ್ವೇ ಇದು ಅಂತಂದರೆ ಅದಕ್ಕೆ ಆಚಾರ್ಯ ನಿರ್ಣಯ ಕೊಡ್ತಾರೆ. ಧಾರ್ಮಿಕನಾಗಿದ್ದರೆ ಅನಪತ್ಯೋಪಿ ಸದ್ಧರ್ಮ ಲೋಕಚಿನ್ ನಾತ್ರ ಸಂಶಯ. ಮಕ್ಕಳಿಲ್ಲದೆ ಇದ್ದರೂ ಉತ್ತಮ ಧರ್ಮಾನುಷ್ಠಾನಗಳನ್ನು ಮಾಡಿಕೊಂಡವರಿಗೆ ಉತ್ತಮ ಗತಿ ಇದೆ. ಮತ್ತು ಹಾಗಾದರೆ ಜರತ್ಕಾರುವಿನ ಬಗ್ಗೆ ಇಲ್ಲಿ ಯಾಕೆ ಈ ಮಾತು ಬಂತು ಭಾರತದಲ್ಲಿ ಅಂದರೆ, ಅದಕ್ಕೆ ಭಾರತವನ್ನು ಓದಬೇಕಾದ್ರೆ ಎಲ್ಲ ಪುರಾಣಗಳ ಸ್ಪರ್ಶ ನಮಗಾಗಿರಬೇಕು. ಪುರಾಣಗಳ ಸ್ಪರ್ಶ ಆಗಿದ್ದರೆ, ಪುರಾಣಗಳ ಜ್ಞಾನ ಆಗಿದ್ದರೆ, ಸ್ಪಷ್ಟವಾದ ಮಾಹಿತಿ ಇದ್ದರೆ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಯೇಷಾಂತು ಸಂತತಿರ್ನಾಸ್ತಿ ಮರ್ತ್ಯಲೋಕೆ ಸುಖಾವಹ. ಭೂಲೋಕದಲ್ಲಿ ಸುಖ ಕೊಡುವ ಮಕ್ಕಳಿಲ್ಲದೆ ಇದ್ದರೆ ಅವರಿಗೆ ಸ್ವರ್ಗದಲ್ಲೂ ಜಾಗ ಇಲ್ಲ. ಮಕ್ಕಳಿದ್ದರೆ ಬಾ ಅಂತಾರಂತೆ ಸ್ವರ್ಗಕ್ಕೆ. ಹಾಗಾದರೆ ಮಕ್ಕಳಿದ್ದವರಿಗೆಲ್ಲ ಸ್ವರ್ಗ ಆಗಿದೆಯಾ? ಪುಣ್ಯ ಮಾಡಿದವರಿಗೆ ಸ್ವರ್ಗ ಆಗಿದೆಯಾ? ತೇತಂ ಭುಕ್ತ್ವಾ ಪುಣ್ಯಲೋಕಂ, ಪುಣ್ಯಲೋಕೆ ಅಂತ ಹೇಳ್ತಾರೆ. ಈ ಭೂಮಿಯಲ್ಲಿ ಪುಣ್ಯ ಮಾಡಿದವರಿಗೆ ಸ್ವರ್ಗಲೋಕದಲ್ಲಿ ಜಾಗ. ಮಕ್ಕಳಿದ್ದವರಿಗೆ ಸ್ವರ್ಗಲೋಕ, ಮಕ್ಕಳಿದ್ದವರಿಗೆ ಮೋಕ್ಷ ಅಂತ ಎಲ್ಲೂ ಇಲ್ವಲ್ಲ. ಮತ್ತೆ ಯಾಕೆ ಹೇಳಿದ್ರಿ ಇಲ್ಲಿ ಜರತ್ಕಾರುವಿನ ಬಗ್ಗೆ ಪಿತೃಋಷಿಗಳು ಅಂದರೆ, ಜರತ್ಕಾರು ಮದುವೆ ಮಾಡಿಕೊಳ್ಳದೇ ಇದ್ದರೆ, ಆಸ್ತಿಕ ಅನ್ನುವ ಮಗ ಹುಟ್ಟದೇ ಇದ್ದರೆ, ಜನಮೇಜಯರಾಜನ ಸರ್ಪಯಾಗ ನಿಲ್ಲದೇ ಹೋಗಿದ್ದರೆ, ತಕ್ಷಕ ವಾಸುಕಿ ಧನಂಜಯ ಮೊದಲಾಗಿರ್ತಕ್ಕಂಥ ಅಮೃತವನ್ನು ಕುಡಿದ ಹಾವುಗಳು ಬದುಕದೇ ಇದ್ದರೆ ಅಮೃತ ಪ್ರಾಶನಕ್ಕೆ ಕಥೆಯ ಅಡ್ಡ ನಿಂತು ಹೋಗಿಬಿಡ್ತಿತ್ತು. ಆದ್ದರಿಂದ ಈ ಕಥೆಯನ್ನು ಜರತ್ಕಾರುವಿಗೆ ಮಕ್ಕಳಾಗಲೇಬೇಕು ಅನ್ನುವ ನಿರ್ಣಯ ಇತ್ತು. ಆದ್ದರಿಂದ ಈ ಕಥೆಯನ್ನು ನಾವು ಕೇಳಬೇಕಾಗಿದೆ. ಎಷ್ಟೋ ಜನರ ವಂಶದಲ್ಲಿ ಮಕ್ಕಳಿಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳ ವಂಶದಲ್ಲಿ ಇವತ್ತು ಯಾರಿದ್ದಾರೆ ಮಕ್ಕಳು? ಅವರು ಕೂಡಲೇ ಸನ್ಯಾಸ ತಗೊಂಡ್ಬಿಟ್ರು. ಶಂಕರಾಚಾರ್ಯರಿಗೆ ಮಕ್ಕಳಿದ್ರ, ಮಧ್ವಾಚಾರ್ಯರಿಗೆ ಮಕ್ಕಳಿದ್ರ, ವಾದರಾಜರಿಗೆ ಮಕ್ಕಳಿದ್ದಾರಾ, ಶ್ರೀಪಾದರಾಜರಿಗೆ ಮಕ್ಕಳಿದ್ದಾರಾ, ವ್ಯಾಸರಾಜರಿಗೆ ಮಕ್ಕಳಿದ್ದಾರಾ? ಇಲ್ಲವಲ್ಲ. ಇವರೆಲ್ಲ ಬಾಲಬ್ರಹ್ಮಚಾರಿಗಳೇ. ಮಕ್ಕಳಿದ್ದವರಿಗೆ ಸಂತತಿ, ಅವರ ಆತ್ಮಪಿಂಡ ಹಾಕ್ಕೊಳ್ತಾರೆ ನಿಜ. ಆದರೆ ಮಕ್ಕಳಿದ್ದರಿಂದ ಏನು ಲಾಭ?
ಪ್ರಯೋಜನ ಇಲ್ಲ. ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಿದ್ರು. ಬರೀ ಮಕ್ಕಳಿದ್ರೆ ಪ್ರಯೋಜನ ಇಲ್ಲ. ಆ ಮಕ್ಕಳು ಯೋಗ್ಯರಾಗಬೇಕು, ಗುಣಗಣಾರ್ಣಮ ಪುತ್ರರಾಗಬೇಕು, ಪ್ರಜಾ ಸಂತತಿಯನ್ನು ಉದ್ಧಾರ ಮಾಡಬೇಕು. ಹರಿವಾಯು ಗುರುಗಳ ಭಕ್ತರಾದ ಮಕ್ಕಳಾದರೆ ಮಾತ್ರ ಅವರು ಉದ್ಧಾರವನ್ನು ಮಾಡ್ತಾರೆ. ಇದನ್ನು ನಾವು ತಿಳಿಯಬೇಕು. ಆದ್ದರಿಂದ ಕಸ್ತಂ ಬಂಧುರಿವಾ ಅಸ್ಮಾಕಂ ಮನುಷ್ಯೋಚಸಿ ಸತ್ತಮ. ಯಾರಪ್ಪ ನೀನು? ನಮ್ಮ ಬಗ್ಗೆ ಇಷ್ಟೊಂದು ವಿಚಾರ ಮಾಡಿ ಕೇಳ್ತಾ ಇದ್ದೀನಿ, ಯಾರು ನೀನು ಅಂದಾಗ, ಜ್ಞಾತುಮಿಚ್ಛಾಮಿ ಹೇ ಬ್ರಹ್ಮನ್ ಕೋ ಭವಾನಿ ಹನಸ್ಥಿತಃ ಕೋ ಬಂಧು ಕಸ್ತಂ ಬಂಧುರಿವಾ ಅಸ್ಮಾಕಂ. ಯಾರಯ್ಯ ನೀನು ಬಂಧು? ನಮಗೋಸ್ಕರವಾಗಿ ಬಂದಿದ್ದೀಯಾ? ಕೇಳ್ತಾ ಇದ್ದೀಯ, ಯಾರೂ ನಮ್ಮನ್ನು ಕೇಳೇ ಇಲ್ಲ. ನೋಡ್ರಿ, ಭಗವಂತ ಹೇಗೆ ಅವರಿಬ್ಬರಿಗೆ ಸಂಬಂಧವನ್ನು ಕಲ್ಪನೆ ಮಾಡಿದ. ತೀರ್ಥಯಾತ್ರೆಗೋಸ್ಕರವಾಗಿ ಬಂದ ಜರತ್ಕಾರು ಹಳ್ಳದಲ್ಲಿ ಬಿದ್ದವರನ್ನ ಬಗ್ಗೆ ನೋಡಬೇಕೇಕೆ? ಅವರ ಬಗ್ಗೆ ಪ್ರಶ್ನೆ ಮಾಡಬೇಕೇಕೆ? ಇದೆಲ್ಲ ಒಂದು ಸಾಂದರ್ಭಿಕ. ಕೆಳಗೆ ಬೀಳುತ್ತಾ ಇದ್ದಾರೆ ಅಂದರೆ ಅವರು ಹಳ್ಳದಲ್ಲಿ ಬಿದ್ದಿದ್ದಾರೆ ಅಂತ ಅರ್ಥ ಅಲ್ಲ. ಆ ರೀತಿಯಾಗಿ ತೋರಿಸಿದರು. ಹಳ್ಳದಲ್ಲಿ ಬಿದ್ದೋಗ್ತಾ ಇಲ್ಲ ಅವರು. ಗತಿ ಇಲ್ಲದೆ ಇದ್ದವರು ಹೀಗೆ ಕೆಳಗೆ ಬೀಳುತ್ತಾರೆ ಎನ್ನುವುದನ್ನು ಅವರಿಗೆ, ಪಿತೃಗಳಿಗೆ ಇಂಥ ಒಳ್ಳೆಯ ಆಸ್ತಿಕನಂತಹ ಪರಮಧಾರ್ಮಿಕನಾದ ಶ್ರೇಷ್ಠನಾದ ಮಗ ಹುಟ್ಟಬೇಕಾಗಿದೆ. ಅದಕ್ಕಾಗಿ ಅದನ್ನು ಅಲ್ಲಿ ಹೇಳಿದ್ದಾರೆ. ಆದ್ದರಿಂದ ತಾನು ಯಾರು, ನೀನು ಯಾರು ಹೇಳು ಸ್ವಾಮಿ ಅಂತ ಕೇಳಿದಾಗ, ಕಿಮರ್ಥಂ ಚೈವನ ಶೋಚ್ಯಾನ್ ಅನುಶೋಚತಿ ಸತ್ತಮ. ಯಾವ ಕಾರಣದಿಂದ ಬಹಳ ದುಃಖಿತರಾಗಿರ್ತಕ್ಕಂಥ ನಮ್ಮನ್ನು ನೀನು ಸಂತೈಸಲಿಕ್ಕೆ ಬಂದಿದ್ಯಾ ಹೇಳಪ್ಪ ಅಂತ ಕೇಳ್ತಾರೆ. ಜರತ್ಕಾರು ಹೇಳ್ತಾನೆ. ಅವನಿಗೆ ಗೊತ್ತಾಗೋಯ್ತು ಇವ್ರು ಯಾರು ಅಂತ. ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ ಇವನು ಯಾರು ಅಂತ. ಜರತ್ಕಾರರು ವಾಚ ಮಮ ಪೂರ್ವೇ ಭವಂತೋ ವೈ ಪಿತರಸ್ಸ ಪಿತಾಮಹಾಃ ಬ್ರೂತ ಕಿಂ ಕರವಾಣ್ಯದ್ಯ ಜರತ್ಕಾರುರಹಂ ಸ್ವಯಂ. ಸ್ವಾಮಿ ಪೂಜ್ಯರೇ, ತಾವು ಯಾರನ್ನ ಮಂದಭಾಗ್ಯ ಅಲ್ಪ ಪುಣ್ಯವಂತ ಮದುವೆ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಸಂಚಾರ ಮಾಡ್ತಾ ಇದ್ದಾನೆ, ಕಠಿಣವಾದ ವ್ರತಾ ತಪಸ್ಸುಗಳನ್ನು ಮಾಡ್ತಾ ಇದ್ದಾನೆ ಅಂತ ಯಾರ ಬಗ್ಗೆ ಹೇಳಿದ್ರಲ್ಲ, ನಾನೇ ಅವನು ಅಂದ. ನೀವೇ ನನ್ನ ಪಿತೃಪಿತಾಮಹ ಪ್ರಪಿತಾಮಹರು. ನೋಡಿ, ಬಹಳ ಸಂತೋಷ ಆಯಿತು ನಿಮ್ಮನ್ನು. ನಾನು ನಿಮಗೇನು ಮಾಡಬೇಕು ಎಂಬುದನ್ನು ನೀವು ಹೇಳ್ರಿ, ನಾನು ಅದನ್ನೇ ಮಾಡ್ತೀನಿ ಅಂತಂದಾಗ, ಪಿತರವೂಚುಹು ಯತಸ್ವ ಯತ್ನವಾನ್ ಸ್ತಾತ ಸಂತಾನಾಯ ಕುಲಸ್ಯನಃ ಆತ್ಮನೋರ್ಥೇ ಸ್ಮದರ್ಥೇ ಚ ಧರ್ಮ ಇತ್ಯೇವ ಭಾವಿಭೋ. ಓಹ್, ಭಾಳ ಸಂತೋಷ ಆಯಿತು ಕೂಸು ಅಂದರು. ಭಾಳ ಸಂತೋಷ. ನಮ್ಮ ಕುಲದವನು ನೀನೇ ನಮ್ಮ ಬಳಿಗೆ ಬರಬೇಕಾದ್ರೆ ನಮ್ಮ ಉದ್ಧಾರದ ಕಾಲ ಇವತ್ತು ಬಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ನಾವು ನಿನ್ನ ಪೂರ್ವಜರು ಅಂತ ಹೇಳಿದ್ರೆ ನಮಗೆ ಬಹಳ ಸಂತೋಷ ಆಯಿತು. ಆಯಿತು, ಬಹಳ ಸಂತೋಷ. ಪ್ರಯತ್ನ ಮಾಡು. ಸಂತಾನಕ್ಕೋಸ್ಕರವಾಗಿ, ನಮ್ಮ ಈ ಕುಲದ ಉದ್ಧಾರಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡು. ನಿನ್ನ ಉದ್ಧಾರಕ್ಕೆ ಮೊದಲು ಆತ್ಮನೋರ್ಥೆ, ನೀನು ಉದ್ಧಾರ ಆಗ್ತೀಯ. ಪಿತೃ ಋಣದಿಂದ ಮುಕ್ತನಾಗಿ ಅನೃಣಿ ಆಗ್ತೀಯ. ಯಾಕೆಂದರೆ ಜಾಯಮಾನೋವೈ, ಹುಟ್ಟತಕ್ಕಂಥ ಸಮಯದಲ್ಲೇ ದೇವ ಋಷಿ ಪಿತೃ ಋಣ ಅಂಬತಕ್ಕಂಥ 3 ಋಣದಿಂದ ಹುಡ್ತೀವಿ ಅಂತಾರೆ. ನಿನ್ನ ಋಣವೂ ಪರಿಹಾರವಾಗತ್ತೆ. ಆತ್ಮನೋರ್ಥೆ, ತಪಸ್ಸು ಮಾಡಿದ್ಯಾ, ವೇದಗಳ ಅಧ್ಯಯನ ಮಾಡಿದ್ಯಾ, ಇದರಿಂದ ನಿನಗೆ 2 ಋಣ ತೀರ್ ಹೋಗಿದೆ. ಆದರೆ ಪಿತೃ ಋಣ ತೀರಿಲ್ಲ. ಅದು ತೀರಬೇಕಾದ್ರೆ ಮದುವೆ ಮಾಡಿಕೋ. ಅಸ್ಮದರ್ಥೇಚ, ನಮ್ಮ ಉದ್ಧಾರಕ್ಕೋಸ್ಕರವಾಗಿ. ಮತ್ತು ಧರ್ಮವೂ ಕೂಡ ಚಿರಕಾಲ ಬ್ರಹ್ಮಚಾರಿಯಾಗಿರೋದು ಕೂಡ ಯೋಗ್ಯವಲ್ಲ. ಆದ್ದರಿಂದ ನಮ್ಮ ಉದ್ಧಾರಕ್ಕೆ, ನಿನ್ನ ಉದ್ಧಾರಕ್ಕೆ ಇದೇ ಸನಾತನ ಧರ್ಮ. ಪಿತೃಗಳನ್ನು ನರಕದಿಂದ ಉದ್ಧಾರ ಮಾಡೋದೇ ಶ್ರೇಷ್ಠವಾದ ಧರ್ಮ. ನಹಿ ಧರ್ಮ ಫಲೈಸ್ತಾತನ ತಮೋಭಿಸ್ಸು ಸಂಚಿತೈ ತಾಂಗತಿಂ ಪ್ರಾಪ್ನುವಂತೀಹ ಪುತ್ರಿಣೋ ಯಾಮ್ರಜಂತಿ ವೈ. ಪುತ್ರವಂತರಾದವರು, ಮಕ್ಕಳನ್ನು ಪಡೆದವರು, ವಂಶದಲ್ಲಿ ಯಾರು ಮಕ್ಕಳನ್ನು ಪಡೆಯುತ್ತಾರೆ ಅವರಿಗೆ ಯಾವ ವಿಧವಾದ ಧರ್ಮ ಕಾರ್ಯದಿಂದಲಾಗಲಿ, ನಿಷ್ಠೆಯಿಂದಲಾಗಲಿ, ತಪಸ್ಸಿನಿಂದಲಾಗಲಿ ಅವರಿಗೆ ಹೆಚ್ಚಿನ ಪುಣ್ಯ ಬರೋದಿಲ್ಲ. ಮಕ್ಕಳಿದ್ರೆ ಮಾತ್ರ ಆಗತ್ತೆ. ಆದ್ದರಿಂದ ಮಕ್ಕಳಾಗಬೇಕು. ಆದ್ದರಿಂದ ನೀನೀಗಲೇ ವಿವಾಹಕ್ಕೋಸ್ಕರವಾಗಿ ದದ್ದಾರ ಗ್ರಹಣೆ ಯತ್ನಂ ಸಂತತ್ಯಾಂಚ ಮನಕ್ಕುರು. ಅದರಿಂದ ಮದುವೆ ಮಾಡ್ಕೋ, ಹುಡುಗಿಯನ್ನು ನೋಡು, ಮನಸ್ಸನ್ನು ಮಾಡು. ಪುತ್ರಕಾಸ್ಮಿನ್ ಯೋಗಾತ್ವಂ ಏತನ್ನ ಪರಮಂ ಹಿತಂ. ನಮ್ಮ ನಿರ್ದೇಶದಂತೆ ಸಂತತಿಯನ್ನು ಪಡಿ, ನಮಗೆ ಹಿತಕರವಾದ ಕಾರ್ಯವನ್ನು ಮಾಡು ಮಗು ಅಂತ ಹೇಳಿದಾಗ ಜರತ್ಕಾರು ಮಾತಾಡ್ತಾ ಇದ್ದಾನೆ. ನದಾರಾನ್ವೈ ಕರಿಷ್ಯೇಹಂ ನಧನಂ ಜೀವಿತಾರ್ಥತಃ ಭವತಾಂತು ಹಿತಾರ್ಥಾಯ ಕರಿಷ್ಯೇ ದಾರ ಸಂಗ್ರಹಂ. ಜರತ್ಕಾರು ಎಂಥ ಮಾತಾಡ್ತಾನೆ ಗೊತ್ತಾ? ನಾನು ನನ್ನ ಉದ್ಧಾರಕ್ಕೋಸ್ಕರವಾಗಿ ಮದುವೆ ಮಾಡ್ಕೋಬೇಕಾಗಿಲ್ಲ. ನೀವೇ ಹೇಳಿದ್ರಿ ಯುಷ್ಮದರ್ಥೆ ಅಂತ ಹೇಳಿದ್ರಿ, ಆತ್ಮನೋರ್ಥೆ, ನಿನ್ನ ಉದ್ಧಾರಕ್ಕೆ ನಮ್ಮ ಉದ್ಧಾರಕ್ಕೆ ಅಂತ. ನಾನು ಮಾಡ್ಕೊಳ್ಳಲ್ಲ, ಮದುವೆ ಮಾಡ್ಕೊಳ್ಳಲ್ಲ.
ಮದುವೆ ಮಾಡ್ಕೋಬೇಕು ಅಂದ್ರೆ ದುಡ್ಡು ಸಂಗ್ರಹ ಮಾಡಬೇಕು. ದುಡ್ಡಿದ್ದವರಿಗೆ ಮದುವೆ, ದುಡ್ಡಿಲ್ಲದವ್ರಿಗೆ ಯಾರು ಮದುವೆ ಕೊಡ್ತಾರೆ? ಹೆಣ್ಣನ್ನು ಕೊಡ್ತಾರೆ. ಆದ್ದರಿಂದ ನದಾರಾನ್ವೇ ಕರಿಷ್ಯೇಹಂ ನನಹಂ ಜೀವಿತಾರ್ಥತಃ, ಜೀವನಕ್ಕೋಸ್ಕರವಾಗಿ ಧನ ಸಂಚಯವನ್ನು ಮಾಡೋದಿಲ್ಲ. ಆದರೆ ನೀವು ಕೆಳಗೆ ಬಿದ್ದು ಹೋಗ್ತಾ ಇದ್ದೀರಲ್ಲ, ಭವತಾಂತು ಹಿತಾರ್ಥಾಯ ಕರಿಷ್ಯೇ ದಾರ ಸಂಗ್ರಹ, ನಿಮ್ಮ ಉದ್ಧಾರಕ್ಕೋಸ್ಕರವಾಗಿ ನಾನು ಮದುವೆಯನ್ನು ಮಾಡಿಕೊಳ್ತೀನಿ ಅಂತ ಹೇಳ್ತಾ, ಆದರೆ ನಾನು ಮದುವೆ ಮಾಡಿಕೊಳ್ಬೇಕಾದ್ರೆ ಸಮಯ ಏನ ಅಂತಾನೆ, ನನ್ನ ನಿಯಮಕ್ಕೆ ಅನುಸಾರವಾಗಿ ಕನ್ಯೆ ಸಿಗಬೇಕು. ಆಗ ಮಾತ್ರ ವಿಧಿಪೂರ್ವಕವಾಗಿ ನಾನು ಮದುವೆ ಆಗ್ತೀನಿ. ಸಿಕ್ಕದೇ ಇದ್ದರೆ ಖಂಡಿತವಾಗಿ ಆಗೋದಿಲ್ಲ. ಪಿತೃಗಳು ಕೇಳಿದ್ರು, ಏನು ಮಾರಾಯ ನಿಂದು ಕನ್ಯಾನ್ವೇಷಣೆ ಮದುವೆ ಮಾಡಿಕೊಳ್ಳಿಕ್ಕೆ ನಿಯಮ ಏನು ನಿಂದು ಅಂತ ಕೇಳಿದರು. ಅವನೆಂಥ ಮಾತು ಹೇಳ್ತಾನೆ ಗೊತ್ತಾ? ನನಗೆ ಕನ್ಯೆಯನ್ನು ಭಿಕ್ಷೆಯನ್ನಾಗಿ ಕೊಡಬೇಕು, ಕನ್ಯೆಯನ್ನು ಭಿಕ್ಷೆಯನ್ನಾಗಿ ಕೊಟ್ಬಿಡ್ಬೇಕು. ಎರಡನೇದ್ದು ನನ್ನ ಹೆಸರಿನವಳೇ ಆಗಿರಬೇಕು. ಸನಾಮ್ನೀಯ ಭವಿತ್ರೀಮೆ. ಈಗ ಗಂಡು ಹುಡುಗರೆಲ್ಲ ಇದೇ ಹೆಸರಿಟ್ಕೊಂಡು ಕೂತ್ಕೊಂಡ್ರೆ ಮದುವೆ ಆಗತ್ತಾ? ಈಗ ಮಕ್ಕಳೇ ಸಿಗ್ತಾ ಇಲ್ಲ, ಹೆಣ್ಣು ಮಕ್ಕಳೇ ಸಿಗ್ತಿಲ್ಲ ಮದುವೆಗೆ. ಈಗ ನನ್ನ ಹೆಸರಿನ ಹೆಂಡತಿಯೇ ಬೇಕು ಅಂದರೆ ಅವರ ಅಮ್ಮನ ಹೆಸರಳು ಇರಲ್ಲ, ಅವರ ತಂಗಿ ಹೆಸರಳು ಇರಲ್ಲ, ಯಾವುದೋ ಹೆಸರಿಟ್ಕೊಂಡಿರ್ತಾರೆ ಈಗಿನ ಕಾಲದಲ್ಲಿ. ಸನಾಮ್ನಿ ಕನ್ಯಾ ಎಲ್ಲಿ ಸಿಗಬೇಕು? ಅವನಂತಾನೆ, ಸನಾಮ್ನೀಯ ಭವಿತ್ರೀಮೆ ದಿತ್ಸಿತ ಚೈವ ಬಂಧುವಿಹಿ. ನಾನು ನನ್ನ ಮದುವೆ ಆಗಲಿಕ್ಕೆ ಬೇಕಾದ ಹೆಣ್ಣು ನನ್ನ ಹೆಸರನ್ನೇ ಹೊಂದಿರಬೇಕು. ಏನು ರೂಲ್ಸ್ ನೋಡ್ರಿ. ಅವಳ ತಂದೆ ತಾಯಿಗಳು ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡಬೇಕು. ನನಗೆ ಮದುವೆ ಮಾಡಿಕೊಡೋ ಅಭಿಲಾಷೆ ಅವ್ರಿಗಿರಬೇಕು. ನಾನು ಹೋಗಿ ಕೇಳಲ್ಲ. ಎರಡನೇದಾಗಿ ನನಗೆ ಕನ್ಯೆಯನ್ನು ಭಿಕ್ಷಾರೂಪದಲ್ಲಿ ಕೊಡಬೇಕು. ಆಗ ಮಾತ್ರ ನಾನು ಅವಳನ್ನು ಮದುವೆ ಆಗುತ್ತೀನಿ. ಮತ್ತಿನ್ನೊಂದು ಮಾತಂತಾನೆ, ಭೈಕ್ಷ್ಯವತ್ತಾಮಹಂ ಕನ್ಯಾಂ ಉಪಯಂಸೆ ವಿಧಾನತಃ. ಮತ್ತು ಮುಂದೊಂದು ಮಾತು ಹೇಳ್ತಾನೆ, ದರಿದ್ರಾಯ ಹಿಮೇ ಭಾರ್ಯಾಂ ಕೋದಾಸ್ಯತಿ ವಿಶೇಷತಃ. ನನ್ನ ಹತ್ರ ಒಂದು ಮನೆ ಇಲ್ಲ, BMW ಕಾರ್ ಇಲ್ಲ, ಹರ್ಕಲ ಮಡಪಂಚೆ, ದಂಡ ಕಮಂಡಲು ಹಿಡ್ಕೊಂಡಿದ್ದೀನಿ, ನಾನು ಬ್ರಹ್ಮಚಾರಿ, ಮನೆ ಇಲ್ಲ, ಮಠ ಇಲ್ಲ. ನಾನೇನು ಕ್ಲೀನಾಗಿ ನೀಟಾಗಿ ಫೇಸ್ ಶೇವಿಂಗ್ ಮಾಡಿಕೊಂಡು ಅದ್ಭುತವಾಗಿ ಹೇರ್ ಸ್ಟೈಲ್ ಮಾಡಿಕೊಂಡವನಲ್ಲ. ದುಡ್ಡೂ ಇಲ್ಲ ನನ್ನ ಹತ್ರ. ದರಿದ್ರಾಯ ಹಿ ಮೇ ಭಾರ್ಯಾಂ ಕೋದಾಸ್ಯತಿ ವಿಶೇಷತಃ. ಯಾರು ತಾನೇ ಕನ್ಯಾಪ್ರದಾನ ಮಾಡಲಿಕ್ಕೆ ಮುಂದೆ ಬರ್ತಾರೆ? ಅಪ್ಪಿ ತಪ್ಪಿ ಯಾರು ಬಂದರೂ ಕೂಡ ನನಗೆ ಅದನ್ನು ಭಿಕ್ಷಾರೂಪವಾಗೇ ಕೊಡಬೇಕು. ಹಾಗೆ ಕೊಟ್ಟರೆ ನಾನು ಮದುವೆ ಆಗುತ್ತೀನಿ. ಇಷ್ಟೇ ಅಲ್ಲ, ಮುಂದೆ ವಾಸುಕಿಗೆ ಒಂದು ಮಾತು ಹೇಳ್ತಾನೆ. ಯಾರು? ಜರತ್ಕಾರು ಹೇಳ್ತಾನೆ. ಮದುವೆ ಮಾಡಿಕೊಡುವಾಗ, ಜರತ್ಕಾರಿಯನ್ನು ಕೊಡುವಾಗ ಒಂದು ಮಾತು ಹೇಳ್ತಾನೆ, ನನಗೇನಾದರೂ ಅವಮಾನ ಮಾಡಿದರೆ, ಕೋಪ ಬರಿಸಿದರೆ ವಾಸುಕಿಯ ಮಗಳನ್ನೇ ಕೊಡ್ತಾರೆ ಇವನಿಗೆ. ಜರತ್ಕಾರಿ ಅಂತ ಅವಳ ಹೆಸರು ಕೂಡ. ಅದೇ ಹೆಸರಿನ ಕನ್ಯೆಯನ್ನೇ ಕೊಟ್ಟಾಗ ಒಂದೊಂದು ಮಾತು ಹೇಳ್ತಾನೆ, ನನಗೇನಾದರೂ ಕೋಪ ಬರುವಂತೆ ಮಾಡಿದರೆ ಆಗಲೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಈ ಎಂಥ ನಿಬಂಧನೆಗಳು! ಏವಂ ದಾರ ಕ್ರಿಯಾ ಹೇತೋ ಪ್ರಯತಿಷ್ಯೇ ಪಿತಾಮಹ ಅನೇನ ವಿಧಿನ ಶಶ್ವತು ನ ಕರಿಷ್ಯೇ ಖಮನ್ಯತ. ಈ ವಿಧವಾದ ನಿಯಮದಿಂದ ನಾನು ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ವೇಳೆ ನನ್ನ ಹೆಸರಿನ ಕನ್ಯೆಯೇ ಸಿಕ್ಕು, ದರಿದ್ರನಾದ ನನ್ನ ಕನ್ಯೆಗೆ ಮಾತಾಪಿತೃಗಳು ಭಿಕ್ಷಾರೂಪದಲ್ಲಿ ಕನ್ಯೆಯನ್ನು ಕೊಟ್ಟು ನಾನವಳನ್ನು ಮದುವೆಯಾಗಿ ನೀವು ಆಶೆಪಟ್ಟುವಂತೆ ನಿಮ್ಮ ಉದ್ಧಾರಕ್ಕಾಗಿ ಅವಳಿಂದ ಏನಾದರೂ ಒಂದು ಪ್ರಾಣಿ ಸಂತಾನ ಹುಟ್ಟುವುದಾದರೆ ಆಗಲಾದರೂ ನೀವು ಶಾಶ್ವತವಾದ ಸದ್ಗತಿಯನ್ನು ಹೊಂದಿ ಸಂತೋಷವಾಗಿರಬಹುದು. ಅನೇನ ವಿಧಿನ ಶಶ್ವತು ನ ಕರಿಷ್ಯೇ ಖಮನ್ಯತ. ಇದು ಬಿಟ್ಟು ಬೇರೆ ಮಾರ್ಗದಿಂದ ನಾನು ಮದುವೆ ಆಗೋದಿಲ್ಲ. ತತ್ರ ಚೋತ್ಪತ್ಸ್ಯತೆ ಜಂತು. ಜಂತು ಅಂತ ಯಾವುದಾರ ಪ್ರಾಣಿ ಹುಟ್ಟಿದರೆ ಭವತಾಂ ತಾರಣಾವೈ. ಆ ಮಗು ಅಂದರೆ ಇವನು ಮಾಡಿದ ಧರ್ಮ, ಇವನು ಮಾಡಿದ ಆಚಾರ, ಇವನು ಮಾಡಿದ ತಪಸ್ಸು ಅವ್ರಿಗೆ ಉದ್ಧಾರಕ್ಕೆ ಕಾರಣ ಆಗಲೇ ಇಲ್ಲ. ಅದಕ್ಕೆ ಅವ್ನಿಗೆ ಸಿಟ್ಟು, ನನ್ನ ತಪಸ್ಸು, ನನ್ನ ವ್ರತ, ನನ್ನ ಧೇಮ ಇವ್ರನ್ನ ಉದ್ಧಾರ ಮಾಡಲಿಲ್ಲ, ನನ್ನ ಮಗ ಹುಟ್ಟುಬಿಟ್ರೆ ಸಾಕ. ಆ ಹುಟ್ಟಿದ ಜಂತು ನಿಮ್ಮ ಉದ್ಧಾರಕ್ಕೆ ಕಾರಣವಾಗೋದಾಗಿದ್ದರೆ ಅದರಿಂದ ನೀವೆಲ್ಲ ಸಂತೋಷ ಪಡ್ರಿ, ಉತ್ತಮ ಗತಿಯನ್ನು ಹೊಂದಿರಿ ಅಂಥೇಳಿ ಜರತ್ಕಾರು ತನ್ನ ಮದುವೆಯ ಬಗ್ಗೆ ಪ್ರಸ್ತಾಪವನ್ನು ಈ ರೀತಿಯಾಗಿ ತಾನದನ್ನು ಮಾಡಿದ್ದಾನೆ. ಮಾಡಿ ಅವರಿಗೆಲ್ಲ ಈ ವಿಚಾರವನ್ನು ಹೇಳಿದ್ದಾನೆ. ಹೇಳಿ ಮುಂದೆ ಜರತ್ಕಾರು ಯಾವ ರೀತಿಯಲ್ಲಿ ತಾನು ಮದುವೆಯ ಪ್ರಯತ್ನವನ್ನು ಮಾಡಿದ, ಅವನ ಮದುವೆ ಹೇಗಾಯಿತು ಎಂಬುದನ್ನು ನಾಳೆ ಪುನಃ ಈ ಹರಿಕಥಾ ಸುಧಾಚಿಂತನದಲ್ಲಿ ಪುನಃ 6 ಗಂಟೆಯಿಂದ ನಾವೆಲ್ಲರೂ ಭೇಟಿಯಾಗೋಣ. ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ನಾಳೆ ಪುನಃ 6 ಗಂಟೆಗೆ ಪ್ರವಚನಕ್ಕೆ ಬಂದು ಜರತ್ಕಾರುವಿನ ಮದುವೆಯಲ್ಲಿ ನಾವೆಲ್ಲರೂ ಆಸಕ್ತರಾಗೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.
ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವತಃಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಯಂ ಚದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮೋಸ್ತುತೆ.